ಓಂ ಶಾಂತಿ. ಶಿವ ಭಗವಾನುವಾಚ್. ಮುರಳಿಯ ಮಹಾವಾಕ್ಯಗಳು. ಮುರಳಿ ದಿನಾಂಕ 25/3/2025. मीठे बच्चे, तुम बाबा के बच्चे मालिक हो। तुमने कोई बाबा के पास शरण नहीं ली है। बच्चा कभी बाबा की शरण में नहीं जाता। ಮಧುರ ಮಕ್ಕಳೇ, ನೀವು ತಂದೆಯ ಮಕ್ಕಳೇ ಮಾಲೀಕರಾಗಿದ್ದೀರಿ. ನೀವೇನು ತಂದೆಯ ಬಳಿ ಆಶ್ರಯವನ್ನು, ಶರಣಾಗತಿಯನ್ನು ತೆಗೆದುಕೊಂಡಿಲ್ಲ. ಮಕ್ಕಳೆಂದೂ ಸಹ ತಂದೆಗೆ ಶರಣಾಗತನಾಗೋದಿಲ್ಲ. ಅಂದರೆ ಬಾಬಾ ಹೇಳ್ತಾರೆ, ಮಕ್ಕಳು ಅಂತಂದರೆ ನಿರಾಕಾರ ಶಿವ ತಂದೆಗೆ ಆತ್ಮರೂಪಿ ಮಕ್ಕಳು. ಆತ್ಮರೂಪಿ ಮಕ್ಕಳಾದಮೇಲೆ ಶರೀರದ ಮಾತು ಬಾಬಾ ಹೇಳೋದಿಲ್ಲ. ಯಾವಾಗ ಶರೀರದ ಮಾತು ಬರ್ತದೆ ಅವಾಗ ಇನ್ನೊಬ್ಬರ ಕೆಳಗೆ ಆಶ್ರಯ ತಗೊಳ್ಬೇಕಾಗ್ತದ, ಶರೀರ ನಿರ್ವಹಣೆಗಾಗಿ, ಶರೀರದ ರಕ್ಷಣೆಗಾಗಿ. ಅದಕ್ಕಾಗಿ ಬಾಬಾ ನಮಗೆ ಸ್ಮೃತಿ ಕೊಡಿಸ್ತಾರೆ. ಮಕ್ಕಳೇ, ಶರಣಾಗತಿ ಅಂತಂದರೆ ತುಚ್ಛ ಅಂತ ತಿಳ್ಕೊಳ್ಳೋದು, ತಮಗೆ ಕಮ್ಜೋರ್ ಅಂತ ತಿಳ್ಕೊಳ್ಳೋದು, ಅಥವಾ ದೇಹ ಅಂತ ತಿಳ್ಕೊಳ್ಳೋದು, ಏನೂ ಇಲ್ಲದವರು ಅಂತ ತಿಳ್ಕೊಳ್ಳೋದಾಗಿದೆ. ಆದರೆ ಬಾಬಾ ನಮಗೆ ಸ್ಮೃತಿ ಕೊಡಿಸ್ತಾರೆ ಜ್ಞಾನದಿಂದ. ನೀವು ಆತ್ಮ ಅನ್ನುವಂಥ ಸ್ಮೃತಿ ಕೊಡಿಸಿ ಹೇಳ್ತಾರೆ, ನೀವು ಕಡಿಮೆನೂ ಅಲ್ಲ, ಕಮ್ಜೋರ್ನೂ ಅಲ್ಲ, ಮತ್ತು ನೀವೆಂದೂ ವಿನಾಶ ಆಗೋದಿಲ್ಲ. ಅಂದಮೇಲೆ ನಿರಾಕಾರ ತಂದೆಯ ಮಕ್ಕಳು, ನೀವು ನಿರಾಕಾರ ಆತ್ಮ ಅವಿನಾಶಿಯಾಗಿರೋದ್ರಿಂದ ನೀವು ತಂದೆಯ ಎಲ್ಲ ಖಜಾನೆಗಳಿಗೆ, ಆಸ್ತಿಗೆ ಮಾಲೀಕರಿದ್ದೀರಿ ಅನ್ನುವಂಥ ಶ್ರೇಷ್ಠ ನಶೆಯನ್ನು ತರಿಸೋದಕ್ಕಾಗಿ, ಊಂಚಾ ಸ್ವಮಾನ ಕೊಡಿಸೋದ್ರ ಸಲುವಾಗಿ ಬಾಬಾ ನೀವು ಮಾಲೀಕರು ಅನ್ನುವಂಥ ಸ್ಮೃತಿ ಕೊಡಿಸ್ತಾರೆ. ಪ್ರಶ್ನೆ: ಕಿಸ್ ಬಾತ್ ಕಾ ಸದಾ ಸಿಮರನ್ ಹೋತಾ ರಹೆ ತೋ ಮಾಯಾ ತಂಗ್ ನಹಿ ಕರೆಗೆ. ಯಾವ ಮಾತಿನ ಸ್ಮರಣೆ ಇದ್ದರೆ ಮಾಯೆಯು ತೊಂದರೆ ಕೊಡೋದಿಲ್ಲ? ಉತ್ತರ: ಹಮ್ ಬಾಬಾ ಕೆ ಪಾಸ್ ಆಯೇ ಹೇ, ವಹ ಹಮಾರಾ ಬಾಬಾ ಭಿ ಹೇ, ಶಿಕ್ಷಕ್ ಭಿ ಹೇ, ಸದ್ಗುರು ಭಿ ಹೇ, ಪರಂತು ಹೇ ನಿರಾಕಾರ. ನಾವು ತಂದೆ ಹತ್ತಿರ ಬಂದಿದ್ದೇವೆ. ಅವರು ನಮ್ಮ ತಂದೆನೂ ಇದ್ದಾರೆ, ಶಿಕ್ಷಕರೂ ಇದ್ದಾರೆ, ಸದ್ಗುರು ಕೂಡ ಇದ್ದಾರೆ, ಹಾಗೂ ನಿರಾಕಾರ ಆಗಿದ್ದಾರೆ. हम निराकारी आत्माओं को पढ़ाने वाला निराकार बाबा है। यह बुद्धि में सिमरन रहे तो खुशी का पारा चढ़ा रहेगा, फिर माया तंग नहीं करेगी. ನಾವು ನಿರಾಕಾರ ತಂದೆಯ ಮಕ್ಕಳಾಗಿದ್ದೇವೆ. ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸುವವರು ಕೂಡ ನಿರಾಕಾರ ತಂದೆ ಇದ್ದಾರೆ. ಇದು ಬುದ್ಧಿಯಲ್ಲಿ ಸ್ಮರಣೆ ಇತ್ತು ಅಂತಂದರೆ ಸದಾ ಖುಷಿಯ ನಶೆ ಏರಿರ್ತದೆ, ಮತ್ತು ಮಾಯೆ ಕೂಡ ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ. ಅಂದರೆ ಶಿವ ಬಾಬಾ ನಿರಾಕಾರ ಸತ್ಯ ಪರಮಾತ್ಮ. ನಮ್ಮೆಲ್ಲ ಆತ್ಮಗಳಿಗೆ ಬಾಬಾ ತಂದೆ ಇದ್ದಾರೆ. ತಂದೆಯಾಗಿ ಪ್ರೀತಿಯ ಪಾಲನೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ನಿರಾಕಾರ ಆತ್ಮಗಳಿಗೆ ಶಿವ ಬಾಬಾ ಶಿಕ್ಷಕನಾಗಿ ಸಾಕಾರದಲ್ಲಿ ಶ್ರೇಷ್ಠ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಸದ್ಗುರುವಾಗಿ ಸತ್ಯದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಂದ ಮೇಲೆ ಜ್ಞಾನದಿಂದ ಬಾಬಾ ನಮಗೆ ನಮ್ಮ ಸತ್ಯದ ಅರಿವು ಮಾಡಿಸ್ತಾ ಇದ್ದಾರೆ. ತಮ್ಮ ಸಮಾನ ಮಾಡುವಂಥ, ತಮ್ಮ ಆಸ್ತಿಗೆ ಮಾಲೀಕರನ್ನಾಗಿ ಮಾಡುವಂತಹ ಶಿಕ್ಷಣವನ್ನು ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ಆದರೆ ಇರುವುದು ನಿರಾಕಾರ ಇದ್ದಾರೆ ಅನ್ನುವಂತಹ ಸ್ಮೃತಿಯು ಸ್ಮರಣೆ ಮಕ್ಕಳಲ್ಲಿ ಇತ್ತು ಅಂತಂದರೆ ಖುಷಿಯ ನಶೆ ಇರ್ತದೆ. ಎಲ್ಲಿ ಸತ್ಯ ಆತ್ಮನ ಖುಷಿ ನಶೆ ಇರ್ತದೋ ಅಲ್ಲಿ ಮಾಯೆ ಕೂಡ ತೊಂದರೆ ಕೊಡೋದಿಲ್ಲ, ಅವರನ್ನು ಡ್ರಾಮಾದಲ್ಲಿ ಮುಳುಗಿಸ್ಲಿಕ್ಕೆ ಬಿಡೋದಿಲ್ಲ. ಯಾರು ಸತ್ಯದಲ್ಲಿ ಸ್ಥಿತ ಇದ್ದಾರೋ ಮಾಯೆಯು ಕೂಡ ಡ್ರಾಮಾದ ರೋಲ್ನ, ಕ್ಯಾರೆಕ್ಟರ್ನ ಸ್ಮೃತಿ ತರಲಿಕ್ಕೆ ಅದು ಸಾಹಸ ಮಾಡೋದಿಲ್ಲ. ಅದಕ್ಕಾಗಿ ಬಾಬಾ ಈ ಮಾತು ಹೇಳ್ತಾರೆ, ಶಿವ ಬಾಬಾ ನಿರಾಕಾರ ತಂದೆ, ಟೀಚರ್, ಶಿಕ್ಷಕನೇ ನನಗೆ ಓದಿಸ್ತಾರನ್ನುವಂಥದ್ದು ಸದಾ ನೆನಪಿರಲಿ. ಓಂ ಶಾಂತಿ. त्रिमूर्ति बाबा ने बच्चों को समझाया है, त्रिमूर्ति बाबा है ना, तीनों को रचने वाला वह ठहरा सर्व का बाबा, क्योंकि ऊंचते ऊंच वह बाबा ही है. त्रिमूर्ति ಬಾಬಾ ತ್ರಿಮೂರ್ತಿ ರಚಯಿತ ಇದ್ದಾರೆ. ತ್ರಿಮೂರ್ತಿ ತಂದೆ, ಮೂರು ತೀನೋಂಕೋ ರಚನೆ ವಾಲ ವಹ ಟೆಹರಾ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವರು ಮೂವರನ್ನು ರಚಿಸಿರುವಂತಹ ಅತಿ ಶ್ರೇಷ್ಠ ತಂದೆಯೇ ಇದ್ದಾರೆ. ಬಚ್ಚೋಂ ಕಿ ಬುದ್ಧಿ ಮೇ ಹೇ, ಹಮ್ ಉನ್ಕೆ ಬಚ್ಚೆ ಹೇ. ಮಕ್ಕಳ ಬುದ್ಧಿಯಲ್ಲಿದೆ, ನಾವು
ಈ ಮೂವರನ್ನು ರಚಿಸಿರುವಂತಹ ನಿರಾಕಾರ ಪರಮಾತ್ಮನ ಮಕ್ಕಳಿದ್ದೀವಿ ಎನ್ನುವುದು ನಮ್ಮ ಬುದ್ಧಿಯಲ್ಲಿದೆ. ಜೈಸೆ ಬಾಬಾ ಪರಮಧಾಮ್ ಮೇ ರಹತೆ ಹೇ ವೈಸೆ ಹಮ್ ಆತ್ಮಾಯೇ ಬಿ ವಹಾ ಕಿ ನಿವಾಸಿ ಹೇ. ಹೇಗೆ ನಾವು ಆತ್ಮಗಳು ಪರಮಧಾಮದಲ್ಲಿ ಇರ್ತೇವೋ ಅದೇ ರೀತಿಯಾಗಿ ನಮ್ಮ ತಂದೆಯೂ ಕೂಡ ಅದೇ ಪರಮಧಾಮದ ನಿವಾಸಿಯಾಗಿದ್ದಾರೆ. ಬಾಬಾನೇ ಯಹ ಭಿ ಸಮझाया है कि यह ड्रामा है, जो कुछ होता है वह ड्रामा में एक ही बार होता है. ಬಾಬಾ ಈ ಮಾತನ್ನು ತಿಳಿಸಿದ್ದಾರೆ. ಡ್ರಾಮಾದಲ್ಲಿ ಏನೆಲ್ಲ ನಡೀತದೆಯೋ ಅದು ಒಂದೇ ಬಾರಿ ಹೋಗ್ತದೆ. ಏಕೆಂದರೆ ಸೇಮ್ ಸೀನ್ ಯಾವುದೇ ಸಿನಿಮಾ ಧಾರಾವಾಹಿಯಲ್ಲಿ ಹಿಂದೆ ಬ್ಯಾಕ್ಗ್ರೌಂಡ್ ಸೀನ್ ಪದೇ ಪದೇ ತೋರಿಸಿದರೆ ಬೋರ್ ಆಗ್ತದೆ. ಅದಕ್ಕೆ ಪ್ರತಿಯೊಂದು ಸೀನ್ ಬದಲಾಗ್ತಾನೇ ಇರ್ತದೆ ಪರಿವರ್ತನೆಗಾಗಿ. ಹಾಗೆ ಈ ವಿಶ್ವ ನಾಟಕದ ಬೇಹದ್ ನಾಟಕದಲ್ಲಿ ಕೂಡ ಯಾವುದೇ ಒಂದು ಸೀನ್ ಒಮ್ಮೆ ಆಯಿತು ಅಂತಂದರೆ ಅದು ಮತ್ತೆ ರಿಪೀಟ್ ಆಗೋದಿಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಪ್ರತಿ ಸೀನು ಕೂಡ ಬೇರೆ ಬೇರೆಯೇ ಆಗಿದೆ. ಬಾಬಾ ಬಿ ಏಕ್ ಹಿ ಬಾರ್ ಪಡಾನೆ ಆತೆ. ಈ ವಿಶ್ವ ನಾಟಕದಲ್ಲಿ ನಾಟಕದ ಒಂದು ಸಮಯ ಈ ರೀತಿ ನಡೀತದೆ. ಅಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮನೇ ಶಿಕ್ಷಕನಾಗಿ ಬಂದು ಇಲ್ಲಿ ಓದಿಸ್ತಾರೆ. ಅವರು ಓದಿಸ್ತಾ ಇರುವಂಥ ಯಾವ ಘಟನೆ ಅಥವಾ ಸಂಗತಿ ಸಮಯ ನಡೀತದೋ ಅದು ಇಡೀ ಕಲ್ಪದಲ್ಲಿ ಕೇವಲ ಒಂದೇ ಒಂದು ಬಾರಿ ಬರ್ತದೆ. ಇದು ಡ್ರಾಮಾದಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗೋದಿಲ್ಲ. ಡ್ರಾಮಾದ ಕೊನೆಯಲ್ಲಿ ಬಾಬಾ ಒಂದೇ ಒಂದು ಬಾರಿ ಬಂದು ಓದಿಸ್ತಾರೆ. ತುಮ್ ಕೋಯಿ ಶರಣಾಗತಿ ನಹಿ ಲೇತೆ ಹೋ. ಬಾಬಾ ಹೇಳ್ತಾರೆ ಶರಣಾಗತಿ ಅಂದರೆ ಕಮ್ಜೋರ್ ಅಂತ. ಅಂದರೆ ಭಕ್ತಿಯಲ್ಲೂ ಹೇಳಲಾಗ್ತದೆ ಯಹ ಅಕ್ಷರ್ ಭಕ್ತಿ ಮಾರ್ಗಕ್ಕೆ ಹೇ ಶರಣ್ ಪಡಿ ಮೈ ತೇರೆ. ಭಕ್ತಿ ಮಾರ್ಗದ ಅಕ್ಷರ. ಭಕ್ತಿ ಅಂತಂದರೆ ಕೇಳುವಂಥದ್ದು, ಭಕ್ತಿ ಅಂತಂದ್ರೆ ಬೇಡ್ಕೊಳ್ಳುವಂಥದ್ದು, ಭಕ್ತಿ ಅಂತಂದರೆ ಹೇ ಭಗವಂತ ನನ್ನ ಪ್ರಾರ್ಥನೆಯನ್ನು ನೀ ಕೇಳು, ನನ್ನ ಮನಸ್ಸಿನ ಇಚ್ಛೆಗಳನ್ನು ಪೂರೈಸು. ಈ ರೀತಿ ಭಕ್ತಿ ಮಾರ್ಗದ ಈ ಪ್ರಾರ್ಥನೆ, ಈ ಒಂದು ಕಳಕಳಿ ಅಥವಾ ನಿವೇದನೆ ಅಥವಾ ಪರಮಾತ್ಮನ ಪ್ರತಿಯಾಗಿ ಇಚ್ಛಾ ಇವೇನಿದಾವೆ ಇವೆಲ್ಲ ಭಕ್ತಿ ಮಾರ್ಗದ್ದು. ಮಕ್ಕಳು ನಿರಾಕಾರ ಪರಮಾತ್ಮ ಶಿವನ ಮಕ್ಕಳು ನಿರಾಕಾರ ನೀವು ಆತ್ಮಗಳಾಗಿರುವ ಕಾರಣದಿಂದ ಆಟೋಮೆಟಿಕ್ ನಿರಾಕಾರ ಅವಸ್ಥೆಯಲ್ಲಿರುವಂತಹ ಮಕ್ಕಳು ಪರಮಾತ್ಮನ ಸರ್ವ ಆಸ್ತಿಗೆ ಅಧಿಕಾರಿಯಾಗಿರೋದ್ರಿಂದ ನೀವು ರೋಲ್ನಲ್ಲಿಯೂ ಕೂಡ ಮಕ್ಕಳು ರೋಲ್ ಅಂತ ತಿಳ್ಕೊಂಡು ತಂದೆಗೆ ಬೇಡುವ, ಶರಣಾಗತರಾಗುವ ಅಥವಾ ತಮಗೆ ಕಮ್ಜೋರ್ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇವೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಅಂತಾರೆ ಬಾಬಾ. ಯಾಕಂದರೆ 2,500 ವರ್ಷದಿಂದ ಭಕ್ತಿಯ ಬಹಳಷ್ಟು ಸಂಸ್ಕಾರಗಳಿರೋದ್ರಿಂದ BK ಜೀವನದಲ್ಲಿಯೂ ಕೂಡ ಹೇಗೆ ನಾವು ಮಾಲೀಕರಾಗೀವಿ ಬಾಬನ ಸರ್ವ ಶಕ್ತಿಗಳಿಗೆ ಗುಣಗಳಿಗೆ ಅನ್ನೋದನ್ನು ಮರೆತು ಮತ್ತೆ ಬೇಡ್ತಾ ಇರುವುದಕ್ಕಾಗಿ ಬಾಬಾ ಈ ಒಂದು ಸಂಸ್ಕಾರಗಳಿಂದ ಮುಕ್ತ ಮಾಡಿಸೋ ಸಲುವಾಗಿ ಈ ಭಕ್ತಿ ಮಾರ್ಗದ ಶರಣಾಗತಿ ಕೊಡು, ನಿನ್ನ ಚರಣದಲ್ಲಿ ನನಗೆ ಸ್ಥಾನ ಕೊಡು, ನಾನು ನಿನ್ನ ಚರಣದ ಧೂಳಿದ್ದೀನಿ, ನಾನು ಕಮ್ಜೋರಿದ್ದೀನಿ ಅನ್ನುವಂತಹ ಮಾತು ಎಂದೂ ಕೂಡ ಬಾಬಾ ಇದನ್ನು ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಬಾಬಾ ತನ್ನ ಮಕ್ಕಳನ್ನು ತನ್ನ ಥರನೇ ತನ್ನ ಸಮಾನ ನೋಡೋದ್ರಿಂದ ಭಕ್ತಿಯ ಈ ಬೇಡೋದ್ರಿಂದ ಪ್ರಾರ್ಥನೆಯಿಂದ ಮುಕ್ತ ಮಾಡೋ ಸಲುವಾಗಿ ಬಾಬಾ ಸ್ಮರಣೆ ಮಾಡಿಸ್ತಿದ್ದಾರೆ. ಬಚ್ಚಾ ಕಭಿ ಬಾಬಾ ಕಿ ಶರಣ್ ಪಡ್ತಾ ಹೇ ಕ್ಯಾ, ಬಚ್ಚೆ ತೋ ಮಾಲಿಕ್ ಹೋತೆ ಹೇ. ಎಂದಾದರೂ ಯಾರ್ದಾದ್ರೂ ಮನೆಯಲ್ಲಿ ಅವರ ಮಗ ಅಪ್ಪಾಜಿ ಇವತ್ತು ಒಂದಿನ ನನಗೆ ಮನೆಯಲ್ಲಿರ್ಲಿಕ್ಕೆ ಕೊಡ್ರಿ, ಇವತ್ತು ನನಗೆ ಊಟ ಹಾಕ್ರಿ, ನೀವು ಏನಾದರೂ ನನಗೆ ರಕ್ಷಣೆ ಮಾಡಿರಿ ಅಂತ ಹಿಂಗೇನಾದರೂ ಕೇಳಿದ್ರ ಆ ತಂದೆನೂ ಕೂಡ ಹೇಳ್ತಾರೆ, ನಾನು ಇರುವುದೇ ನಿನಗಾಗಿ, ನಾನು ದುಡಿಯೋದೇ ನಿನ್ನ ಸಲುವಾಗಿ, ನನ್ನ ಹತ್ರ ಇರುವುದೆಲ್ಲ ನಿನಗೆ, ನಿಂದ ಅದ, ನೀನು ಈ ಮನೆ ಮಾಲೀಕಿದಿ, ನೀ ಇಂಥ ಶಬ್ದಗಳನ್ನು ಮಾತಾಡ್ತೀಯಲ್ಲ ಅಂತ. ಸಾಕಾರ ಮನುಷ್ಯ ತಂದೆ ತನ್ನ ಮಕ್ಕಳಿಗೆ ಹೇಳಬೇಕಾದ್ರೆ ನಿರಾಕಾರ ಅವಿನಾಶಿಯಾದಂಥ ಶಿವ ಬಾಬಾ ಪರಮಾತ್ಮ ತನ್ನ ನಿರಾಕಾರ ಸ್ವರೂಪ ಮಕ್ಕಳಿಗಾಗಿ ಹೇಳ್ತಾರೆ, ಮಕ್ಕಳೇ ನೀವು ಯಾರ ಹತ್ರನೂ ಕೂಡ ಶರಣಾಗತ ಆಗುವ ಅಥವಾ ಬೇಡ್ಕೊಳ್ಳುವಂಥ ಪ್ರಾರ್ಥಿಸುವ ಅವಶ್ಯಕತೆ ನಿಮಗಿಲ್ಲ. ಅದಕ್ಕಾಗಿ ಜ್ಞಾನದಿಂದ ಬಾಬಾ ನಮ್ಮನ್ನು ನಮ್ಮ ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ತುಮ್ ಬಚ್ಚೆ ಬಾಬಾ ಕಿ ಶರಣ್ ನಹಿ ಪಡೆ ಹೋ, ಬಾಬಾನೇ ತುಮಕೋ ಅಪ್ನಾ ಬನಾಯ. ನಾವು ಬಾಬಾನ ಹತ್ರ ಕಮ್ಜೋರಾಗಿ ಬಂದಿಲ್ಲ, ಬಾಬಾ ನಮಗೆ ಒಂದಿಷ್ಟು ಸ್ಥಾನ ಕೊಡ್ರಿ ಅಂತ. ಬಾಬಾರವರೇ
ಮಕ್ಕಳನ್ನು ಆರಿಸಿ ಈ ವಿಶ್ವ ನಾಟಕದಲ್ಲಿ ಗುರುತಿಸಿ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. बच्चों ने बाबा को अपना बनाया, तुम बच्चे बाबा को बुलाते ही हो, बाबा आओ हमको अपने घर ले जाओ ಅಥವಾ ರಾಜಾಯಿ ದೋ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಬಾಬಾರವರನ್ನು ನೀವಾಗಿಯೇ ಕರೆದಿದ್ದೀರಿ. ಯಾತಕ್ಕಾಗಿ? ಬಾಬಾ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ರಿ ಮತ್ತು ರಾಜಾಯಿಯನ್ನು ಕೊಡ್ರಿ ಅಂತ. ಏಕ್ ಹೇ ಶಾಂತಿಧಾಮ್, ದೂಸರಾ ಹೇ ಸುಖಧಾಮ್. ಶಾಂತಿ ಅಂದರೆ ಸೈಲೆನ್ಸ್ ವರ್ಲ್ಡ್, ಪರಂಧಾಮ ಶಾಂತಿಯ ಆಸ್ತಿ, ಸುಖದ ಆಸ್ತಿ ಸುಖಧಾಮ್ ಆಗಿದೆ. ಸುಖಧಾಮ್ ಹೇ ಬಾಬಾ ಕಿ ಮಿಲ್ಕಿಯತ್, ದುಃಖಧಾಮ್ ಹೇ ರಾವಣ್ ಕಿ ಮಿಲ್ಕಿಯತ್. ಬಾಬಾ ಹೇಳ್ತಾರೆ ಸುಖಧಾಮ ಶಿವಬಾಬಾ ತಂದೆಯ ಆಸ್ತಿಯಾಗಿದೆ ಮತ್ತು ಈ ದುಃಖಧಾಮ ರಾವಣನ ಆಸ್ತಿಯಾಗಿದೆ. ಪಾಂಚ್ ವಿಕಾರೋ ಮೇ ಫಸ್ನೆ ಸೆ ದುಃಖ ಹಿ ದುಃಖ ಹೇ. ಯಾವಾಗ ನಾವು ಆತ್ಮರು ದ್ವಾಪರ ಯುಗದ ಸಮಯದಲ್ಲಿ ಆದಿಯಲ್ಲಿ ಆತ್ಮ ಅನ್ನುವಂಥ ಸ್ಮೃತಿಯನ್ನು ಮರೆತು ಈ ಮನಸ್ಸು ಯಾವಾಗ ತಾನೇ ಎಲ್ಲವೂ ಅಂತ ತಿಳ್ಕೊಂಡು ಮನಸ್ಸು ದೇಹವೇ ತಾನೆಂದು ಫಾಲ್ಸ್ ಈಗೋನಲ್ಲಿ ಬಂದಿರುವ ಕಾರಣದಿಂದ ಮನಸ್ಸು ಮಾಯೆಗೆ ವಶೀಭೂತಾಗಿ ಪಂಚವಿಕಾರಗಳಲ್ಲಿ ಸಿಕ್ಕಿರುವ ಕಾರಣ ಮನಸ್ಸಿಗೆ ದುಃಖವೇ ದುಃಖ ಆಗ್ತಾ ಇದೆ. ಅಬ್ ಬಚ್ಚೆ ಜಾನ್ತೆ ಹೇ ಹಮ್ ಬಾಬಾ ಕೆ ಪಾಸ್ ಆಯೇ ಹೇ. ಇದು ಮಕ್ಕಳಿಗೆ ಗೊತ್ತಾಗಿದೆ, ನಾವು ತಂದೆಯ ಹತ್ತಿರ ಬಂದಿದ್ದೇವೆ. ವಹ ಬಾಬಾ ಭಿ ಹೇ ಶಿಕ್ಷಕ್ ಭಿ ಹೇ ಔರ್ ಪರಂತು ನಿರಾಕಾರ. ನಾವು ಯಾರ ಹತ್ರ ಬಂದಿದ್ದೀವಿ? ಅವರು ನಮ್ಮ ಆತ್ಮದ ಸತ್ಯ ತಂದೆಯಾಗಿದ್ದಾರೆ, ಸತ್ಯ ಶಿಕ್ಷಣ ಕೊಡುವಂಥ ಶಿಕ್ಷಕನೂ ಆಗಿದ್ದಾರೆ, ಆದರೆ ನಿರಾಕಾರ ಆಗಿದ್ದಾರೆ. ಹಮ್ ನಿರಾಕಾರಿ ಆತ್ಮಾओं को पढ़ाने वाला भी निराकार है, वह है आत्माओं का बाबा. यह सदैव बुद्धि में सिमरन होता रहे तो भी खुशी का पारा चढ़ा रहेगा. यह भूलने से ही माया तंग करती है. ಬಾಬಾ ಹೇಳ್ತಾರೆ, ಮಕ್ಕಳೇ ನಿರಾಕಾರ ಸ್ವತಃ ಸೃಷ್ಟಿಕರ್ತ, ಡ್ರಾಮಾದ ನಿರ್ದೇಶಕ ಪರಮಾತ್ಮನೇ ಈಗ ತಂದೆಯಾಗಿ ಶಿಕ್ಷಕರಾಗಿ ಬಂದಿರೋದ್ರಿಂದ, ಬಂದು ಶಿಕ್ಷಣವನ್ನು ಕೊಡ್ತಾ ಇರೋದ್ರಿಂದ ಸದಾ ಇದು ಮಕ್ಕಳ ಬುದ್ಧಿಯಲ್ಲಿರಬೇಕು. ಅಂದಾಗ ಬಹಳಷ್ಟು ನಿಮಗೆ ಖುಷಿ ಇರ್ತದೆ. ಇದನ್ನು ಮರೆತ್ರಿಯೇ ತಂದರೆ ಮಾಯೆ ಬಹಳಷ್ಟು ತೊಂದರೆ ಕೊಡ್ತದೆ. ಮಾಯಾ ನಿರಾಕಾರ ತಂದೆಯ ನಿರಾಕಾರ ಮಕ್ಕಳನ್ನುವ ಅಶರೀರಿಪನದಿಂದ ಒಂದು ವೇಳೆ ಕೆಳಗಿಳಿದು ಬಿಟ್ವಿ, ದೇಹ ಅನ್ನುವಂತ ತಿಳ್ಕೊಂಡ್ಬಿಟ್ವಿ ಅಂತಂದರೆ ದೇಹದ ಜಗತ್ತಿನಲ್ಲಿ, ದೇಹದ ಸ್ಮೃತಿಯಲ್ಲಿ ಮಾಯೆ ಬಹಳಷ್ಟು ನೆನಪುಗಳನ್ನು ತರಿಸಿ, ಬಹಳಷ್ಟು ವಿಕರ್ಮಗಳನ್ನು ಮಾಡಿಸಿ, ಬಹಳಷ್ಟು ತೊಂದರೆಯನ್ನು ಮಾಡಿಸ್ತದೆ. ಅಭಿ ತುಮ್ ಬಾಬಾ ಕೆ ಪಾಸ್ ಬೈಟೆ ಹೋ ತೋ ಬಾಬಾ ಅವ್ರ ವರ್ಷೆ ಕೋ ಯಾದ್ ಕರೋ. ನೀವು ತಂದೆ ಹತ್ರ ಬಂದು ಕೂತ್ಕೊಂಡಿದ್ದೀರಿ ಅಂತಂದರೆ ಬಾಬಾ ಹಾಗೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ. यह बाबा बैठ समझाते हर बात ज्ञान की है ना. बाबा को बुलाते हैं हमको पतित से पावन बनाओ तो जरूर पतित शरीरों को ख़त्म करना पड़े. ಬಾಬಾ ಈ ಮಾತನ್ನು ತಿಳಿಸ್ತಾರೆ. ಇಲ್ಲಿ ಪ್ರತಿಯೊಂದು ಮಾತು ಜ್ಞಾನಯುಕ್ತವಾಗಿದೆ. ಬಾಬಾರವರನ್ನು ನಾವು ಕರೆದಿದ್ದೇ ಪತಿತರಿಂದ ಪಾವನ ಮಾಡ್ರಿ ಅಂತ ಅಂದಮೇಲೆ ಪತಿತ ಶರೀರಗಳನ್ನು ಬಂದು ಬಾಬಾ ಖತಮ್ ಮಾಡ್ತಾರೆ. ಸಬ್ ಮರ್ ಜಾಯೆಂಗೆ ಫಿರ್ ಕೌನ್ ಕಿಸ್ಕೆ ಲಿಯೆ ರೋಯೆಂಗೆ. ಯಾವಾಗ ಅಂಥ ಸಮಯ ಬರ್ತದೆ, ಯಾವಾಗ ಎಲ್ಲರೂ ಶರೀರ ಬಿಟ್ಟಾಗ ಯಾರು ಯಾರಿಗೆ ಕುತ್ಕೊಂಡಳೋದು, ಯಾರು ಯಾರಿಗೆ ಶವ ಸಂಸ್ಕಾರ ಮಾಡೋದು. ಅಬ್ ತುಮ್ ಜಾನ್ತೆ ಹೋ ಹಮ್ ಯಹ ಶರೀರ ಛೋಡ್ ಜಾಯೆಂಗೆ ಅಪ್ನೆ ಘರ್. ಎಷ್ಟು ಸರಳ, ನಾವು ನಮ್ಮ ಶರೀರವನ್ನು ಬಿಟ್ಟು ಪರಂಧಾಮಕ್ಕೆ ಹೋಗ್ತೀವಿ. ಅಭಿ ಯಹ ಪ್ರಾಕ್ಟೀಸ್ ಕರ್ ರಹೇ ಕಿ ಕೈಸೆ ಶರೀರ ಛೋಡೆ. ಈಗ ತಾವು ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಹೇಗೆ ನಾವು ನಾಳೆ ಶರೀರ ಬಿಡಬೇಕು ಅಂತ. ಈಗ ಶರೀರ ಬಿಡಬೇಕನ್ನುವಂಥ ಮಾತು ಪರಮಾತ್ಮ ಅಪ್ಪ ಆಗಿ ನಮಗೆ ಇಂತಹ ಮಾತನ್ನು ಯಾಕೆ ಕಲಿಸ್ತಾರೆ, ಇಂಥ ಪುರುಷಾರ್ಥವನ್ನು ನಮ್ಮ ಕಡೆಯಿಂದ ಯಾಕೆ ಮಾಡಿಸ್ತಾರೆ ಅಂತಂದರೆ, ಭಲೇ ಡ್ರಾಮಾದ ರೋಲಿನಲ್ಲಿ ಸಿಕ್ಕಿರುವಂಥ ನಾವೆಲ್ಲ ಮಾಯಾ ಮನಸ್ಸುಗಳಿಗೆ ಈ ರೀತಿ ಅನುಭವ ಆಗ್ತದ. ಒಂದಿಲ್ಲ ಒಂದಿನ ಇದು ಶರೀರ ಬಿಡಬೇಕಾ ಅಥವಾ ಶರೀರ ಬಿಡೋದು ಅಂತಂದರೆ ಕೆಲವರಿಗೆ ಭಯ, ಕೆಲವರಿಗೆ ಚಿಂತೆ ಆಗ್ತದೆ. ಆದರೆ ಬಾಬಾ ಶರೀರ ಬಿಡುವ ಅಭ್ಯಾಸ ಅಥವಾ ಪುರುಷಾರ್ಥ ಮಕ್ಕಳಿಂದ ಯಾಕೆ ಮಾಡಿಸ್ತಾರೆ ಅಂದರೆ, ಬಾಬಾ ಈ ಸೃಷ್ಟಿಯ ನಾಟಕವನ್ನು ರಚಿಸಿದ್ದಾರೆ. ಬಾಬರಿಗೆ ಗೊತ್ತಿದೆ ನನ್ನ ಮಕ್ಕಳು ಅವಿನಾಶಿ, ಅವಿನಾಶಿ ಮಕ್ಕಳಿಗೆ ಒಂದು ರೋಲ್ ಸಿಕ್ಕಿದೆ ಈ ನಾಟಕದಲ್ಲಿ.
ಅದಕ್ಕೆ ರೋಲ್ ಮಾಡಲಿಕ್ಕೆ ಶರೀರ ಸಿಕ್ಕಿದೆ, ಇದು ಒಂದು ಡ್ರೆಸ್. ಇದನ್ನು ಈ ಹಳೆಯ ನಾಟಕ ಆಗಿರೋದ್ರಿಂದ, ಈ ನಾಟಕದ ಸಮಯ ಮುಗಿತಾ ಇರೋದ್ರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಹಳೆಯ ಶರೀರವನ್ನು ಬಿಡುವಂಥ ಪ್ರಾಕ್ಟೀಸ್ ಮಾಡಿರಿ ಅಂತ. ಯಾಕೆ ಅಂತಂದರೆ, ಈಗ ಯಾರಾದರೂ ಅಪ್ಪ ತನ್ನ ಮಗನನ್ನು ಒಂದು ನಾಟಕದಲ್ಲಿ, ಮಗು ಸ್ಕೂಲ್ನಲ್ಲಿ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದ, ಒಂದು ನಾಟಕ ಇತ್ತು ಅಂದರೆ, ನಾಟಕ ಮುಗಿದ ತಕ್ಷಣ ಅಪ್ಪ ಹಿಂದುಗಡೆ ಬ್ಯಾಕ್ ಸ್ಟೇಜಿಗೆ ಹೋಗ್ತಾನೆ. ತನ್ನ ಮಗ ಹಾಕಿಕೊಂಡಿರುವಂತಹ ಎಷ್ಟೇ ಸುಂದರ ಹಾಕ್ಕೊಂಡಿರಲಿ ಆ ಡ್ರೆಸ್ಗಳನ್ನು ಚೇಂಜ್ ಮಾಡಿ ಮಗನಿಗೆ ಮತ್ತೆ ಮೊದಲನೇ ಡ್ರೆಸ್ ಹಾಕ್ತಾರೆ. ಹಾಗೆಯೇ ಬಾಬಾನೂ ಕೂಡ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಬಾಬಾ ನಮಗೆ ಸುಂದರ ಸಹಜವಾದ ಪವಿತ್ರ ಶರೀರವನ್ನು ತೊಡಿಸೋ ಸಲುವಾಗಿ ಈ ಕಲಿಯುಗದ ದುಃಖ ಕೊಡುವಂತಹ ಮಾಯಾವಿ ಶರೀರದಿಂದ ಮುಕ್ತ ಆಗುವಂಥ ಪ್ರಾಕ್ಟೀಸ್ ಪುರುಷಾರ್ಥ ಮಾಡಿಸ್ತಿದ್ದಾರೆ. ತುಮ್ ಬಚ್ಚೋಂಕು ಯಹ ಜ್ಞಾನ ಹೇ ಕಿ ಹಮಾರಾ ಯಹ ಪುರಾಣ ಶರೀರ ಹೇ. ಮಕ್ಕಳಿಗೆ ಇದು ಗೊತ್ತಿದೆಯಲ್ಲ, ಇದು ನಮ್ಮ ಹಳೆಯ ಶರೀರ ಆಗಿದೆ ಅಂತ. बाबा भी कहते हैं मैं पुरानी जुत्ती का लोन लेता हूँ, ಡ್ರಾಮಾ ಮೇ ಯಹ ರಥ್ ಹಿ ನಿಮಿತ್ತ ಬನಾ ಹುವಾ ಹೇ. ಈ ವಿಶ್ವ ನಾಟಕದಲ್ಲಿ ಶಿವಬಾಬಾ ಈ ಸೃಷ್ಟಿಗೆ ಬರಬೇಕು ಅಂದರೆ, ಒಬ್ಬ ಅನುಭವಿ ಆತ್ಮನ ತನುವಿನಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಅದು ಬ್ರಹ್ಮಾನ ತನುವಾಗಿರೋದ್ರಿಂದ, ದಾದಾ ಲೇಖರಾಜ್ ಅವರ ಶರೀರ ಆಗಿರೋದ್ರಿಂದ ಇದು ಡ್ರಾಮಾನುಸಾರ ನಿಮಿತ್ತಿದೆ, ಫಿಕ್ಸ್ ಇದೆ, ಇದು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಇನ್ಕೋ ಫಿರ್ ತುಮ್ 5000 ವರ್ಷ ಬಾದ್ ದೇಖೆಂಗೆ. ಈ ಬ್ರಹ್ಮ ಬಾಬಾರವರನ್ನು ಮತ್ತೆ ಆ ಶರೀರದಲ್ಲಿ 5000 ವರ್ಷದ ನಂತರವೇ ನೋಡ್ತೀರಿ. ಡ್ರಾಮಾ ಕಾ ರಾಜ್ ಸಮझ ಗಯೇ ನಾ, ಯಹ ಬಾಬಾ ಕೆ ಸಿವಾಯೆ ಔರ್ ಕೋಯಿ ಮೇ ತಾಕತ್ ನಹಿ ಜೋ ಸಮझಾ ಸಕೆ. ಡ್ರಾಮಾದ ರಹಸ್ಯ ಮಕ್ಕಳಿಗೆ ಬಾಬಾ ಮತ್ತೆ ನೆನಪು ಮಾಡಿಸ್ಕೊಡ್ತಾರೆ. ಯಾವ ಡ್ರಾಮಾ ಅನಾದಿಯಾಗಿದೆ, ಯಾವ ಡ್ರಾಮಾ ಮಾಡಲ್ಪಟ್ಟಿದೆ ಮತ್ತು ನಥಿಂಗ್ ನ್ಯೂ ಆಗಿದೆ. ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ನ ಆ್ಯಕ್ಟಿಂಗ್ ಮೊದಲೇ ನೂಂದಿದೆ, ಫಿಕ್ಸ್ಡ್ ಇದೆ, ಏನೂ ಅದ್ಲಿ ಬದಲಿ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಕ್ಷಣ ಕ್ಷಣವೂ ಕೂಡ ಫಿಕ್ಸ್ ಇದೆ, ಸೀನ್ ಫಿಕ್ಸ್ ಇದೆ, ಅದು ಕೂಡ ಒಂದು ಇನ್ನೊಂದಕ್ಕೆ ಹೋಲೋದಿಲ್ಲ. ಕಲ್ಯಾಣಕಾರಿಯಾಗಿರುವಂತಹ, ನಿರ್ದೋಷ ಆಗಿರುವಂಥ ಈ ವಿಶ್ವ ನಾಟಕದ ರಹಸ್ಯವನ್ನು ನೀವು ತಿಳ್ಕೊಂಡಿದ್ದೀರಲ್ಲ, ಇಂಥ ಒಂದು ರಹಸ್ಯವನ್ನು ಮಕ್ಕಳಿಗೆ ಬಾಬಾ ತಿಳಿಸ್ತಾರೆ. ಈ ತಿಳಿಸುವ ತಾಕತ್ ಬೇರೆ ಯಾರಲ್ಲೂ ಇಲ್ಲ ಅಂತಾರೆ ಬಾಬಾ. ಯ ಪಾಠಶಾಲಾ ಬಡಿ ವಂಡರ್ಫುಲ್ ಹೇ, ಯಹಾ ಬೂಢೆ ಭೀ ಕಹೆಂಗೆ ಹಮ್ ಜಾತೆ ಭಗವಾನ್ ಕಿ ಪಾಠಶಾಲಾ ಮೇ ಭಗವಾನ್ ಭಗವತಿ ಬನ್ನೆ. ಇದು ಪಾಠಶಾಲೆ ಬಹಳ ಅದ್ಭುತ ಆಗಿದೆ. ಯಾಕಂದರೆ ಈ ಪಾಠಶಾಲೆಯಲ್ಲಿ ಓದಿಸುವಂತಹ ಟೀಚರ್ ನಿರಾಕಾರ ಆಗಿರೋದ್ರಿಂದ, ಇಲ್ಲಿ ಓದಲಿಕ್ಕೆ ಬರುವಂಥವರು ಕೂಡ ನಿರಾಕಾರ ಮಕ್ಕಳೇ ಆಗಿರೋದ್ರಿಂದ, ಇಲ್ಲಿ ಅವರು ಆ ಆತ್ಮರು ಯಾವುದೇ ಥರದ ಡ್ರೆಸ್ ತೊಟ್ಟಿರಲಿ, ಮುದುಕಿಯ ಡ್ರೆಸ್ ಇರ್ಬೋದು, ಯುವ ಡ್ರೆಸ್ ಇರ್ಬೋದು, ಚಿಕ್ಕ ಮಕ್ಕಳ ಡ್ರೆಸ್ ಇರ್ಬೋದು. ಆದರೆ ನಾವು ಯಾವುದೇ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿಯಲ್ಲಿ ಏಜ್ ನೋಡಿ ಅಡ್ಮಿಷನ್ಗೆ ತಗೊಳ್ತೀವಿ, ಅಥವಾ ನಾವು ವಯಸ್ಸು ನೋಡಿ ಕಲೀಲಿಕ್ಕೆ ಹೋಗ್ತೀವಿ. ಆದರೆ ಈ ವಿಶ್ವವಿದ್ಯಾಲಯ ಇಷ್ಟು ಅದ್ಭುತವಾಗಿದೆ. ಇಲ್ಲಿ ಬಾಬಾ ಆತ್ಮಗಳಿಗೆ ಓದಿಸೋದ್ರಿಂದ ಇಲ್ಲಿ ಬಹಳ ವಯಸ್ಸಾದವರು ಕೂಡ ಈ ಶಾಲೆಯಲ್ಲಿ ಬರ್ತಾರೆ. ಅರೆ ಬೂಡಿಯಾ ಥೋಡೇ ಕಭಿ ಸ್ಕೂಲ್ ಪಡ್ತಿ, ತುಮ್ಸೆ ಕೋಯಿ ಪೂಚೆ ತುಮ್ ಕಹಾ ಜಾತೆ ಹೋ, ಬೋಲೋ ಹಮ್ ಜಾತೆ ಹೇ ಈಶ್ವರೀಯ ಯೂನಿವರ್ಸಿಟಿ ಮೇ. ಎಂದಾದರೂ ಇಲ್ಲಿ ಹೋಗುವಾಗ, ಬರುವಾಗ ವೃದ್ಧರಾಗಿರುವಂಥ ತಮಗೆ ಸೀನಿಯರ್ಸ್ಗೆ ಯಾರಾದರೂ ಕೇಳಿದ್ರು ಎಲ್ಲಿ ಹೋಗ್ತೀರಿ ಅಂತಂದರೆ ಹೆಮ್ಮೆಯಿಂದ ಹೇಳ್ರಿ, ಖುಷಿಯಿಂದ ಹೇಳ್ರಿ, ನಾವು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀವಿ ಅಂತ. ವಹಾ ಹಮ್ ರಾಜೋಗ್ ಸಿಕ್ತೆ ಹೇ, ಅಕ್ಷರ ಐಸೆ ಸುನಾವು ಜೋ ವ ಚಕ್ರಿತ್ ಹೋ ಜಾಯೆ. ಈ ಥರ ಹೇಳ್ರಿ, ಸ್ವಯಂ ಈಶ್ವರನೇ ಓದಿಸ್ತಾ ಇರುವಂಥ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಪರಮಾತ್ಮ ರಾಜಯೋಗ ಕಲಿಸ್ತಿದ್ದಾರೆ, ರಾಜಯೋಗದಿಂದ ನಾವು ಭವಿಷ್ಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ್ ಸಮಾನ್ ರಾಜರಾಗ್ತೀವಿ ಅಂತ. ಇಂಥ ಮಾತುಗಳನ್ನು ಕೇಳಿ ಅವರು ಚಕ್ರಿತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಅಕೇಲಾ ಥೋಡೇ ಹಿ ಪಢಾತೆ ಹೇ, ಬಾಬಾ ತುಮಕೋ ಇಕ್ಕಟ್ಟಾ ಪಢಾತೆ ಹೇ, ತುಮ್ ಫಿರ್ ಔರೋಂ ಕೋ ಪಢಾತೆ ಹೋ. ಬಾಬಾ ಮಕ್ಕಳಿಗೆ ಓದಿಸ್ತಿದ್ದಾರೆ. ಬಾಬಾ ಕೇವಲ ಸಿಂಗಲ್ ಆಗಿ ಓದಿಸ್ತಾರೇನೋ, ಕೆಲವರಿಗೆ ಓದಿಸ್ತಾರೇನೋ, ಬಾಬಾ ಸಾಮೂಹಿಕವಾಗಿ ಓದಿಸ್ತಾರೆ. ತಾವು ಇಲ್ಲಿ ಓದಿ ಬೇರೆಯವರಿಗೆ ಓದಿಸ್ಬೇಕಿದೆ. ನಿನ್ನೆ ಬಾಬಾ ಮುರಳಿಯಲ್ಲಿ ಹೇಳಿದರು, ಯೋಗಕ್ಕಾಗಿ ಶಾಂತಿಯಲ್ಲಿ ಏಕಾಂತದಲ್ಲಿ ಕುತ್ಕೋಬೇಕಾಗ್ತದ ಅಂತ. ಯೋಗ ಮಾಡಲಿಕ್ಕೆ
ಶಾಂತಿಯಲ್ಲಿ ಕುತ್ಕೋಬೇಕಾಗ್ತದೆ. ಆದರೆ ಮುರಳಿ ಓದಬೇಕು ಅಂತಂದರೆ ಸಂಘಟನೆಯಲ್ಲಿ ಕೂಡಬೇಕಾಗ್ತದೆ. ಅದಕ್ಕೆ ಸ್ಕೂಲಲ್ಲೂ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿಯುವಾಗ ಸಾಮೂಹಿಕವಾಗಿ ಕ್ಲಾಸ್ನಲ್ಲಿ ಕಲಿತಾರೆ. ಪರ್ಸ್ನಲ್ ಎಕ್ಸಾಮ್ಗಾಗಿ ಓದುವಾಗ ಏಕಾಂತದಲ್ಲಿ ಕೂತ್ಕೊಂಡು ಓದುತ್ತಾರೆ. ಬಾಬಾ ರಾಜಯೋಗ ಸಿಕ್ಲಾ ರಹೆ ಹೇ ವಹಿ ಬಾಬಾ ರಚಯಿತ ಶ್ರೀಕೃಷ್ಣ ತೋ ರಚನಾ ಹೇನಾ. ಶಿವಬಾಬಾ ಬಂದು ರಾಜಯೋಗ ಕಲಿಸ್ತಿದ್ದಾರೆ. ಶಿವಬಾಬಾನೇ ರಚಯಿತ ಇದ್ದಾರೆ. ಶ್ರೀಕೃಷ್ಣ ಶಿವತಂದೆಯ ಮೊದಲ ಶ್ರೇಷ್ಠ ರಚನೆಯಾಗಿದೆ. ಯಹಾ ಬೂಢೆ ಭಿ ತೀಕೆ ಚಲೆ ಜಾಯೆ ತೋ ಊಂಚ ಪದ್ ಪಾ ಸಕ್ತೆ ಹೇ. ಒಂದು ವೇಳೆ ವೃದ್ಧರೂ ಕೂಡ ಇಲ್ಲಿ ಚೆನ್ನಾಗಿ ಮುಂದೆ ಹೋದರೆ ಬಹಳ ಒಳ್ಳೆಯ ಪದವಿ ಪಡೀಲಿಕ್ಕೆ ಸಾಧ್ಯ ಇದೆ. बूढ़ियों का फिर थोड़ा ममत्व भी रहता है, अपने ही रचना रूपी जाल में फंस पड़ती है. कितनों को याद आ जाती, उनसे बुद्धियोग तोड़ और फिर एक बाबा से जोड़ना, इसमें ही मेहनत है. ಯಾರು ವಯಸ್ಸಾದಂಥ ಅಜ್ಜಿಯರಿದ್ದಾರೆ ಅಂಥವರಿಗೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಪರಿವಾರ ಅನ್ನುವಂಥ ಮೋಹ ಭಾಳ ಇರ್ತದಂತಾರೆ ಬಾಬಾ. ತಾವೇ ರಚನೆ ಮಾಡಿರುವಂತಹ ರಚನೆಯ ಜಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರಿಗೆ ಅವರ ಪರಿವಾರದ ಬಹಳಷ್ಟು ನೆನಪು ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದೆಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯ ಜೊತೆಗೆ ಜೋಡಿಸುವಂಥ ಪರಿಶ್ರಮ ಬಹಳ ಮಾಡಬೇಕಾಗ್ತದೆ. ಜೀತೆ ಜಿ ಮರ್ನಾ ಹೇ, ಬುದ್ಧಿ ಮೇ ಏಕ್ ಬಾರ್ ತೀರ್ ಲಗ್ ಗಯಾ ತೋ ಬಸ್ ಫಿರ್ ಯುಕ್ತಿ ಸೆ ಚಲ್ನಾ ಹೋತಾ ಹೇ. ಬಾಬಾ ಹೇಳ್ತಾರೆ, ಜೀವಂತ ಇರುವಾಗಲೇ ಈ ಹಳೆಯ ಸ್ಮೃತಿಯಿಂದ ಅಥವಾ ದೇಹಭಾನದಿಂದ ಈ ಡ್ರಾಮಾದ ನೆನಪುಗಳಿಂದ ಪರೆಯಾಗಬೇಕು ಅಂತಾರೆ ಬಾಬಾ. ಅದಕ್ಕಾಗಿ ಸಾಯಬೇಕು ಅಂತ. ಬುದ್ಧಿಯಲ್ಲಿ ಒಂದು ಬಾರಿ ತೀರವು ನಾಟಿತು ಅಂದರೆ ಬಸ್ ಕೇವಲ ಇನ್ನು ಪರಿವಾರದಲ್ಲಿ ಯುಕ್ತಿಯಿಂದ ನಡಿಬೇಕಾಗ್ತದಷ್ಟೇ. ಐಸಾ ಭಿ ನಹಿ ಕಿ ಕೊಯ್ ಸೆ ಬಾತಚೀತ್ ನಹಿ ಕರ್ನಿ. ಭಾಳ ಒಳ್ಳೆಯ ಜ್ಞಾನದ ನಾಟಿತು, ಆಗ ಯಾರ ಜೊತೆಗೂ ಮಾತಾಡದೇ ಇರಬಾರ್ದು ಅಂತ ಆ ರೀತಿ ಇಲ್ಲ. ಗೃಹಸ್ಥ ವ್ಯವಹಾರ ಮೇ ಬಲ್ ರಹೋ, ಸಬ್ಸೆ ಬಾತಚೀತ್ ಕರೋ. ಗೃಹಸ್ಥ ವ್ಯವಹಾರದಲ್ಲಿ ಇರಿ. ಬಾಬಾ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಈ ಮಾತು. ಮಕ್ಕಳೇ, ಭಲೇ ಗೃಹಸ್ಥ ವ್ಯವಹಾರದಲ್ಲಿರಿ, ಎಲ್ಲರ ಜೊತೆಗೂ ಮಾತಾಡ್ರಿ. ಹೀಗಲ್ಲ ಎಲ್ಲರ ಜೊತೆಗೆ ಮಾತಾಡುವುದನ್ನೇ ಬಿಟ್ಟು ಬಿಡುವುದು ಅಂತ. ಉನ್ಸೆ ಭಿ ರಿಶ್ತಾ ಭಲ್ ರಖೋ, ಬಾಬಾ ಕೇತೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಭಲೇ ಎಲ್ಲರ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ರಿ. ತಮ್ಮ ಮನೆಯಿಂದನೇ ಪ್ರಗತಿ ಸಾಗಬೇಕು. ತಮ್ಮ ಮನೆಯಿಂದನೇ ಸ್ವರ್ಗದ ಒಂದು ಸ್ಥಾಪನೆಯ ಕಾರ್ಯ ಆರಂಭ ಆಗಬೇಕು ಅಂತಾರೆ ಬಾಬಾ. ಅಗರ್ ರಿಶ್ತಾ ಹಿ ನಹಿ ರಖೆಂಗೆ ತೋ ಉನ್ಕಾ ಉದ್ಧಾರ ಕೇಸೆ ಕರೆಂಗೆ, ದೋನೋ ಸೆ ತೋಡ್ ನಿಭಾನಾ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ನಿಮ್ಮ ಲೌಕಿಕ ಪರಿವಾರದವರ ಸಂಬಂಧವನ್ನು ನೀವು ಚೆನ್ನಾಗಿ ಅವ್ರ ಜೊತೆಗೆ ಇಟ್ಕೊಳ್ಳಿಲ್ಲ ಅಂತಂದರೆ, ಅವ್ರ ಜೊತೆಗೆ ಸಂಬಂಧ ನಿಭಾಯಿಸದೇ ಇದ್ದರೆ ನೀವು ಅವ್ರ ಕಲ್ಯಾಣ ಹೇಗೆ ಮಾಡ್ತೀರಿ? ಅಂದಮೇಲೆ ಅವರೆಲ್ಲರ ಕಲ್ಯಾಣ ಮಾಡಲಿಕ್ಕೆ ಎಲ್ಲರ ಜೊತೆಗೂ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡಿರಬೇಕು. ಆದರೆ ಬುದ್ಧಿಯ ಯೋಗ ಉಪರಾಮ್ ತಂದೆಯ ಕಡೆಗಿರಬೇಕು ಅಂತಾರೆ ಬಾಬಾ. तुम बच्चों को खुशी बहुत होनी चाहिए, जानते हो बेहद के बाबा से हम बेहद स्वर्ग का वर्षा लेते हैं, तो उनकी श्रीमत पर चलना है ना. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮಗೆ ಬಹಳ ಖುಷಿ ಇರಬೇಕು ಅಂತ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತೆಗೆದುಕೊಳ್ತೀರಿ ಅಂತಂದರೆ ತಂದೆಯ ಶ್ರೀಮತದಂತೆ ನಡಿಬೇಕಲ್ಲ. ಬಾಬಾ ಕಿ ಯಾದ್ ಸೆ ಹಿ ಸತೋ ಪ್ರಧಾನ್ ಬನ್ನ ಹೇ. ಶಿವ ಬಾಬಾರ ನೆನಪಿನಿಂದ ತಾವು ಸತೋ ಪ್ರಧಾನರು ಆಗಬೇಕಾಗಿದೆ. 63 ಜನ್ಮೋं की कट चढ़ी हुई है, वह इस जन्म में उतारनी है और कोई तकलीफ नहीं है. 63 ಜನ್ಮದ ಯಾವ ಜಂಗ್ ಏರಿದೆ ಅದನ್ನು ಇದೇ ಒಂದೇ ಜನ್ಮದಲ್ಲಿ ಇಳಿಸ್ಕೋಬೇಕಾಗಿದೆ. ಮತ್ತು ಬೇರೆ ಯಾವ ಕಷ್ಟ ಇಲ್ಲ ಅಂತಾರೆ ಬಾಬಾ. 63 ಜನ್ಮದ ಎದುರ ಜಂಗ ಯಾವ ಒಂದು ಆತ್ಮ ದ್ವಾಪರ ಯುಗದ ಆದಿಯಲ್ಲಿ ಆತ್ಮ ಯಾವಾಗ ತನ್ನ ಸ್ಮೃತಿಯನ್ನು ಕಳ್ಕೊಂಡು ಆತ್ಮ ಅನ್ನುವಂಥ ಸ್ಮೃತಿಯನ್ನು ಕಳ್ಕೊಳ್ತದೋ ಆಗ ಆತ್ಮನ ಮನಸ್ಸು ತಾನೇ ಎಲ್ಲವೂ ತಾನೇ ಒಂದು ಹೊಸ ಪರಿಚಯವನ್ನು ಮಾಡಿಕೊಳ್ತದೆ. ನಾನು ಅಂದರೆ ವ್ಯಕ್ತಿ, ನಾನು ಅಂದರೆ ಸ್ತ್ರೀ, ಪುರುಷ, ಯುವ, ಮಾಲೀಕ, ಈ ರೀತಿಯಾಗಿ ಹೊಸ ಪರಿಚಯ ಮಾಡಿಕೊಂಡು ದೇಹದ ಸಂಬಂಧಗಳಲ್ಲಿ ಮುಳುಗಿ ಇದು ನಾನು ಮತ್ತು ಇದು ನನ್ನ ಪ್ರಪಂಚ, ಇದು ನನ್ನ ವಸ್ತು ಅನ್ನುವಂಥ ಹೊಸ
ಮಾಯಾವಿ ಜಗತ್ತಿನ ಅನೇಕ ಪರಿಚಯವನ್ನು ತನ್ನ ಜೊತೆಗೆ ಮಾಡಿಕೊಂಡಿರುವ ಕಾರಣದಿಂದ 63 ಜನ್ಮಗಳ ಡ್ರಾಮಾದ ನೆನಪುಗಳು, ದೇಹ, ದೇಹದಾರಿಗಳು, ಸಂಬಂಧಿಗಳ ಅನೇಕ ರೀತಿಯ ಅನುಭವಗಳ, ಭಾವನೆಗಳ, ಕಹಿ ಭಾವನೆಗಳು ಅಥವಾ ದೇಹಭಾನದ ಸ್ಮೃತಿಗಳ ಜಂಗು ಆತ್ಮದ ಮೇಲೆ ಏರಿದೆ. ಇಷ್ಟೆಲ್ಲ ಜಂಗ 63 ಜನ್ಮದ ಮನಸ್ಸಿನ ವಿಚಾರಗಳು, ಭಾವನೆಗಳು, ನೆನಪುಗಳು ಇವೆಲ್ಲವನ್ನು ಕೇವಲ ಒಂದು ಜನ್ಮದಲ್ಲಿ ತೆಗೆದು ಹಾಕಬೇಕಾಗಿದೆ. ಮತ್ತೆ ಇಲ್ಲೇನು ಬೇರೆ ಕಷ್ಟವೇ ಇಲ್ಲ ಅಂತಾರೆ ಬಾಬಾ. ವಿಷ್ ಪೀನೆ ಕಿ ಜೋ ಭೂಕ್ ಲಗ್ತಿ ಹೇ ವಹ ಛೋಡ್ ದೇನಿ ಹೇ ಉನ್ಕೋ ತೋ ಖ್ಯಾಲ್ ಭೀ ನ ಕರೋ. ವಿಷದ, ದೇಹಭಾನದ ಅಥವಾ ದೇಹದ ಆಕರ್ಷಣೆಯ, ದೇಹದ ವಾಸನೆಯ ಯಾವ ಇಂಟ್ರೆಸ್ಟ್ ಇದೆ ಬಾಬಾ ಹೇಳ್ತಾರ ಅದನ್ನು ಬಿಟ್ಟು ಬಿಡಬೇಕು. ಅದ್ರದ್ದು ವಿಚಾರನೂ ಕೂಡ ಮಾಡಬಾರ್ದು. ಬಾಬಾ ಕೇತೆ ಹೇ ಇನ್ ವಿಕಾರೋಂ ಸೆ ಹಿ ತುಮ್ ಜನ್ಮ ಜನ್ಮಾಂತರ ದುಃಖಿ ಹುಯೇ ಹೋನಾ. ವಿಕಾರಗಳ ಪ್ರವೇಶತೆಗೆ ಮೂಲ ಕಾರಣವೇ ದೇಹಭಾನ. ನಾನು ಅಂದರೆ ಆತ್ಮ, ನಾನು ಅನ್ನುವ ಆತ್ಮ ಅನ್ನುವಂಥದ್ದನ್ನು ಮನಸ್ಸು ಯಾವಾಗ ಮರಿತದೋ, ನಾನು ಅಂದರೆ ದೇಹ ಅಂತ ಯಾವಾಗ ತಿಳ್ಕೊಳ್ತದೋ ಆಗಲೇ ಪಂಚವಿಕಾರಗಳು ಪ್ರವೇಶ ಆಗಿ ನಿಮ್ಮನ್ನು ಜನ್ಮ ಜನ್ಮಾಂತರ ದುಃಖಿ ಮಾಡಿರೋದ್ರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೀಗಿದರ ತ್ಯಾಗ ಮಾಡಬೇಕು. ಕುಮಾರಿಯೋಂ ಪರ್ತೋ ಬಹುತ್ ತರಸ್ ಪಡ್ತಾ ಹೇ. ಕುಮಾರಿಯರನ್ನು ಕಂಡು ಬಾಬಾರವರಿಗೆ ಬಹಳ ದಯೆ ಬರ್ತದೆ. ಬಾಯೋಸ್ಕೋಪ್ ಮೇ ಜಾನೆ ಸೆ ಹಿ ಖರಾಬ್ ಹೋ ಪಡ್ತೆ, ಇಸ್ಸೆ ಹಿ ಹೆಲ್ ಮೇ ಚಲೆ ಜಾತೆ ಹೋ. ಕುಮಾರಿಯರು ಅಥವಾ ಕುಮಾರರು ಒಂದು ವೇಳೆ ಅವರ ಜೀವನ ಬಹಳ ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇರೋದ್ರಿಂದ ಬಾಬಾ ನೆನಪು ಕೊಡಿಸ್ತಿದ್ದಾರೆ ಅವರಿಗೆ ಅವರ ಭಾಗ್ಯದ ನೆನಪನ್ನು. ಆದರೆ ಒಂದು ವೇಳೆ ಅಂಥ ಕುಮಾರಿಯರು ಸಿನಿಮಾ, ಧಾರಾವಾಹಿ ಅಥವಾ ಅಂಥ ಅಡ್ವರ್ಟೈಸ್, ಅಂಥ ಚಿತ್ರಗಳನ್ನು, ಅಂಥ ಹಾಡುಗಳನ್ನು ಅವರು ನೋಡಿದರು ಅಂದರೆ ಅದರಿಂದ ಅವರಿಗೆ ದೇಹಭಾನದ ಸ್ಮೃತಿಯು ಜಾಗೃತ ಆಗಿ ಇನ್ನೊಂದಿಷ್ಟು ದೇಹದ ವಾಸನೆ, ದೇಹದ ಚರ್ಮ ಅಥವಾ ದೇಹದ ಸೌಂದರ್ಯದ ಆಕರ್ಷಣೆಗೆ ಒಳಗಾಗ್ತಾರತ್ತಂದ್ರೆ ದೇಹಭಾನವೇ ಹೆಚ್ಚಾಗ್ತದೆ. ಆತ್ಮಸ್ಮೃತಿಯಿಂದ ಕೆಳಗಿಳಿತಾರಂದರೆ ಅಂಥ ಸಿನಿಮಾಗಳನ್ನು ನೋಡಬೇಡ್ರಿ. ಇಲ್ಲ ಅಂತಂದರೆ ಬುದ್ಧಿ ಮತ್ತಷ್ಟು ನರಕದ ಕಡೆಗೆ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಭಲ್ ಬಾಬಾ ಕೋಯಿ ಕೋ ಕೇತೆ ದೇಖ್ನೆ ಮೇ ಹರ್ಜಾ ನಹೀ, ಪರಂತು ತುಮಕೋ ದೇಖ್ ಔರ್ ಭೀ ಜಾನೆ ಲಗ್ ಪಡೆಂಗೆ, ಇಸಿಲಿಯೇ ತುಮೇ ನಹೀ ಜಾನಾ ಹೇ. ಹಂಗೆ ಸಿನಿಮಾ ನೋಡಬಾರ್ದು ಅಂತೇನಿಲ್ಲ. ಸಿನಿಮಾ ನೋಡ್ಬೋದು, ಆದರೆ ನಿಮ್ಮನ್ನು ನೋಡಿ ಉಳಿದವರು ಹೋಗ್ತಾರ. ಉಳಿದವರು ಅಂದರೆ ಯಾರಿಗೆ ನೋಡ್ಲಿಕ್ಕೆ ಬಾಬಾ ಪರ್ಮಿಷನ್ ಕೊಡ್ತಾರೆ? ಸಿನಿಮಾ ನೋಡಿ ಆದಮೇಲೆ ಅದರಲ್ಲಿ ಏನಾದರೂ ಹುಡುಕಿ ಸೇವೆಯ ಪ್ಲಾನ್ಗಳನ್ನು ತೆಗಿತೀರಂದರೆ ಅಥವಾ ಸಿನಿಮಾ ನೋಡೋದ್ರಿಂದ ತಾವು ಒಂದು ಬಾಬಾ ಸಿನಿಮಾ ಮಾಡ್ತೀರಿ ಅಂತಂದರೆ, ಏನಾದರೂ ಒಂದು ಕಲಿಯೋದಿದೆ ಅಂತಂದರೆ ಅದರಲ್ಲಿ ಒಳ್ಳೆಯದನ್ನು, ಉತ್ತಮವಾದದ್ದನ್ನು ಆರಿಸ್ಕೋತೀರಿ ಅಂದರೆ ಸಿನಿಮಾ ನೋಡಬೇಕೇ ಹೊರತಾಗಿ ಬಾಕಿ ಚಿತ್ತ ಶುದ್ಧಿ ಆಗ್ತದ, ದೇಹಭಾನಕ್ಕೆ ಪುಷ್ಟಿ ನೀಡ್ತದಂದರೆ ಅಂಥ ಫಿಲ್ಮ್ಗಳನ್ನು, ಅಂಥ ಸೀನ್ಗಳನ್ನು ತಮ್ಮ ಕಣ್ಣಿನಿಂದ ನೋಡಬಾರ್ದು ಅಂತಾರೆ ಬಾಬಾ. ಭಾಗ್ಯಶಾಲಿ ರಥ है ना जो निमित्त बना ड्रामा में अपने रथ का लोन देने तुम समझते हो बाबा इनमें आते यह है ಹುಸೇನ್ ಕಾ ಘೋಡಾ. ಡ್ರಾಮಾದಲ್ಲಿ ಈ ಭಾಗ್ಯಶಾಲಿ ರಥ ಬ್ರಹ್ಮ ಬಾಬಾರವರು ನಿಮಿತ್ತ ಆಗಿದ್ದಾರೆ. ಅದಕ್ಕಾಗಿ ಬಾಬಾ ಇವರಲ್ಲೇ ಬರ್ತಾರೆ. ಇದಕ್ಕೆ ಹುಸೇನನ ಕುದುರೆ ಅಂತ ಹೇಳಲಾಗ್ತದೆ. ಬಹಳ ಸುಂದರವಾಗಿರುವಂಥದ್ದು. ತುಮ್ಕೋ ಭಿ ಹಸೀನ್ ಬನಾತೆ ಹೇ. ಸುಂದರರಾಗಿರುವಂಥ ಬಾಬಾ, ಪವಿತ್ರ ಪರಮ ಪಾವನ ಶಿವ ಬಾಬಾ ನಮ್ಮನ್ನು ಕೂಡ ತಮ್ಮ ಸಮಾನ ಪಾವನರನ್ನಾಗಿ ಮಾಡ್ತಾರೆ. ಡ್ರಾಮಾ ಮೇ ಇನ್ಕಾ ಪಾರ್ಟ್ ಹಿ ಐಸಾ ಹೇ, ಅಬ್ ಆತ್ಮಾಯೇ ಜೋ ಕಾಲಿ ಬನ್ ಗಯಿ ಉನ್ಕೋ ಗೋಲ್ಡನ್ ಏಜ್ಡ್ ಬನ್ನ ಹೇ. ಈಗ ಆತ್ಮರೇನು ಕಪ್ಪಗಾಗಿದ್ದೀರಿ, ಮತ್ತು ಆ ಕಪ್ಪಗಾಗಿರುವಂಥವರು ಈಗ ಬಂಗಾರದ ಸಮಾನ ಆಗಬೇಕು ಅಂತಾರೆ ಬಾಬಾ. ಅಂದರೆ ಯಾವುದು ಲ್ಯಾಕ್ ಆಫ್ ನಾಲೆಡ್ಜ್ನ ಒಂದು ಸ್ಥಿತಿ ಇದೆ, ಸತ್ಯ ಜ್ಞಾನದ ಅರಿವಿಲ್ಲದ ಕಾರಣದಿಂದ ಆತ್ಮನಲ್ಲಿ ಯಾವ ದೇಹಭಾನದ ಕಲೆ ಕೂತ್ಕೊಂಡಿದೆ, ಅದಕ್ಕಾಗಿ ಆತ್ಮ ಕಪ್ಪಾಗಿದೆ. ಇದು ಬಂಗಾರದ ಸಮಾನ ಸ್ವಚ್ಛ ಸತೋ ಪ್ರಧಾನ ಆಗಬೇಕು ಅಂತ ನೆನಪುಕೊಡಿಸ್ತಾರೆ ಬಾಬಾ. ಸರ್ವಶಕ್ತಿಮಾನ್ ಹೇ ಯಾ ಡ್ರಾಮಾ ಹೇ. ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಬಾಬಾ ಸರ್ವಶಕ್ತಿಮಾನ್ ಇದ್ದಾರೋ ಏನು ಡ್ರಾಮಾ ಸರ್ವಶಕ್ತಿಮಾನ್ ಆಗಿದೆ? ಡ್ರಾಮಾ ಬಾಬಾ ಉತ್ತರನೂ ಕೊಡ್ತಿದ್ದಾರೆ, ಡ್ರಾಮಾನೇ ಸರ್ವಶಕ್ತಿಮಾನ್. ಫಿರ್ ಉನ್ಮೇ ಜೋ ಆ್ಯಕ್ಟರ್ಸ್ ಹೇ ಉನ್ಮೇ ಸರ್ವಶಕ್ತಿಮಾನ್ ಕೌನ್ ಹೇ?
ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ. ನಮಗನಿಸ್ತದ ಡ್ರಾಮಾ ರಚಯಿತನಾದಂಥ ಶಿವಬಾಬಾ ಡ್ರಾಮಾದ ನಿರ್ದೇಶಕ ಅಂದಮೇಲೆ ಡ್ರಾಮಾನೇ ಶಕ್ತಿಶಾಲಿ ಆಯ್ತಲ್ಲ ಅಂತ. ಇದು ಬಾಬಾ ಶಕ್ತಿಶಾಲಿ ಅಂತ ನಾವು ತಿಳ್ಕೊತೀವಿ, ಆದರೆ ಬಾಬಾ ಹೇಳ್ತಾರೆ ಡ್ರಾಮಾ ಶಕ್ತಿಶಾಲಿಯಾಗಿದೆ. ಆ ಡ್ರಾಮಾದಲ್ಲಿ ಮತ್ತು ಯಾವ ಆ್ಯಕ್ಟ್ರ್ ಸರ್ವಶಕ್ತಿಮಾನ್ ಇದ್ದಾರೆ? ಶಿವಬಾಬಾ. ಫಿರ್ ಹೇ ರಾವಣನು ಕೂಡ ಬಹಳ ಶಕ್ತಿಶಾಲಿ ಅಂದಮೇಲೆ ಈ ರೀತಿ ಪ್ರಶ್ನೆ ಹುಡ್ತದೆ ಮಕ್ಕಳಿಗೆ, ರಾವಣನನ್ನು ಈ ನಾಟಕದಲ್ಲಿ ಬಾಬಾ ಸರ್ವಶಕ್ತಿಮಾನ್ ಹೇಗೆ ಮಾಡಿದರು ಅಂತ. ತಮಗಿಂತಲೂ ಡ್ರಾಮಾನನ್ನೇ ಬಾಬಾ ಯಾಕೆ ಶಕ್ತಿಶಾಲಿ ಮಾಡಿದರು ಅಂತ ಅಂದಮೇಲೆ, ಯಾವಾಗ ಬಾಬಾ ಒಂದು ನಾಟಕದ ರಚನೆ ಮಾಡ್ತಾರೋ, ನಾಟಕದ ರಚನೆ ಮಾಡಿದ ಮೇಲೆ ಆ ನಾಟಕಕ್ಕೆ ಈ ರೀತಿಯಾದ ರೂಲ್ಸ್ಗಳನ್ನು ಸೆಟ್ ಮಾಡ್ತಾರೆ, ಅದರಿಂದ ಬೇರೆ ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸ್ವಯಂ ಬಾಬಾರು ಕೂಡ. ಬಾಬಾನೇ ರಚಿಸಿರುವಂಥ ಡ್ರಾಮಾದಲ್ಲಿ ಬಾಬಾನೂ ಕೂಡ ಆ್ಯಕ್ಟರ್ ಆಗ್ತಾರೆ, ಹೀರೋ ಆ್ಯಕ್ಟರ್ ಆಗಿ ರೋಲ್ ಪ್ಲೇ ಮಾಡ್ತಾರೆ ಶಿವಬಾಬಾನೂ ಕೂಡ. ಆದರೆ ಬಾಬಾರವರ ಆ್ಯಕ್ಟಿಂಗ್ ಈ ಡ್ರಾಮಾದ ಲಾಸ್ಟ್ ಟೈಮಿಗೆ ಇರ್ತದೆ. ಅದೇ ರೀತಿಯಾಗಿ ಈ ಡ್ರಾಮಾದಲ್ಲಿ ಮತ್ತೊಬ್ಬರು ಯಾರು ಸರ್ವಶಕ್ತಿಮಾನ್ ಇದ್ದಾರತ್ತಂದರೆ ರಾವಣನನ್ನು ಬಾಬಾ ಯಾಕೆ ಶಕ್ತಿಶಾಲಿ ಮಾಡಿದರು ಅಂತಂದರೆ, ಇದು ವಿಶ್ವ ನಾಟಕ. ಶಿವಬಾಬಾ ನಿರಾಕಾರ ಅವಿನಾಶಿ ತಂದೆಗೆ ಗೊತ್ತಿದೆ ಈ ನಾಟಕದಲ್ಲಿ ರೋಲ್ ಪ್ಲೇ ಮಾಡಲಿಕ್ಕೆ ಪರಮಧಾಮದಿಂದ ಯಾರನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ, ಇವರು ಕೂಡ ನನ್ನ ನಿರಾಕಾರ ಮಕ್ಕಳು ಅಂತ. ನಿರಾಕಾರ ಆಗಿರುವಂತಹ ಮಕ್ಕಳು ಡ್ರಾಮಾದಲ್ಲಿ ಯಾವಾಗ ರೋಲ್ ಪ್ಲೇ ಮಾಡಲಿಕ್ಕೆ ಹೋಗ್ತಾರೋ ಡ್ರಾಮಾ ಬಹಳ ಸುಂದರವಾಗಿರ್ತದೆ. ನಿರ್ದೇಶಕನಿಗಾಗಿ ಟೋಟಲ್ ಡ್ರಾಮಾ ಯಾವುದು ಬಹಳ ಸುಂದರ ಇದೆ, ಎಕ್ಯುರೇಟ್ ಇದೆ ಮತ್ತು ನಿರ್ದೋಷ ಆಗಿದೆ. ಬಹಳ ಸುಂದರವಾಗಿ ಕಾಣುವಂತಹ ಈ ನಾಟಕದಲ್ಲಿ ಅರ್ಧ ಸಮಯ ಸತ್ಯುಗದ ರೋಲ್ ಇದೆ, ಸಮಯ ನಡೀತದೆ, ಅರ್ಧ ಸಮಯ ರಾವಣನ ರಾಜ್ಯ ನಡೀತದೆ. ಹೇಗೆ ಒಂದು ಫಿಲಮ್ನಲ್ಲಿ ಒಬ್ಬ ನಿರ್ದೇಶಕ ಆ ಫಿಲಮ್ನ ಡೈರೆಕ್ಟಿಂಗ್ ಮಾಡ್ತಾರೋ ಆಗ ನಾವು ಹೇಳ್ತೀವಿ ಈ ಫಿಲಮ್ ಟೋಟಲ್ ಬಹಳ ಸುಂದರ ಆಗಿತ್ತು, ಇದರಲ್ಲಿ ಹೀರೋನ್ ಪಾತ್ರನೂ ಬಹಳ ಸುಂದರ ಇದೆ ಮತ್ತು ವಿಲನ್ ಪಾತ್ರನೂ ಕೂಡ ಕಮ್ಮಿ ಇಲ್ಲ, ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಆಗ ಟೋಟಲ್ ಆಗಿ ಹೇಳಲಾಗ್ತದೆ ಡೈರೆಕ್ಟರ್ ಹೀರೋನ್ ಪಾತ್ರ ವಿಲನ್ ಪಾತ್ರ ಭಾಳ ಚೆನ್ನಾಗಿ ಸೆಟ್ಟಿಂಗ್ ಮಾಡಿದ್ದಾರೆ ಅಂತ. ಈ ವಿಶ್ವ ನಾಟಕ ಅನ್ನಿಸ್ಕೊಳ್ಬೇಕು ಅಂದರೆ ಇಲ್ಲಿ ಎಲ್ಲ ಥರದ ಸೀನ್ಗಳು, ಎಲ್ಲ ಥರದ ಆ್ಯಕ್ಟರ್ಸ್ ಬೇಕಾಗ್ತದೆ. ಅದಕ್ಕಾಗಿ ಶಿವಬಾಬಾ ಈ ರೀತಿಯಾದ ಒಂದು ಡ್ರಾಮಾದ ರಚನೆ ಮಾಡಿದ್ದಾರೆ. ಆದರೆ कोई बच्चे घड़ी घड़ी बाबा को लिखते हैं, हम बाबा की याद भूल जाते हैं, उदास हो जाते, अरे तुमको स्वर्ग का मालिक बनाने आया हूँ, फिर तुम उदास क्यों रहते हो, मेहनत तो करनी है ना, पवित्र बनना है. ಅದಕ್ಕಾಗಿ ಬಾಬಾಗೆ ಕೆಲವು ಮಕ್ಕಳು ಹೇಳ್ತಾರೆ, ನಾನು ಸ್ವರ್ಗದ ಮಾಲಿಕ್ ಮಾಡ್ಲಿಕ್ಕೆ ಬಂದೀನಿ, ನೀವು ನೋಡಿದರೆ ಉದಾಸ್ ಆಗ್ತೀರಿ. ಉದಾಸ್ ಎದಕ್ಕಾಗೋದು? ಈ ನಾಟಕದಲ್ಲಿ ರಾವಣನ ರೋಲ್ ಎಷ್ಟೊಂದಿದೆ. ನಾಟಕದಲ್ಲಿ ಕೆಲವು ರೋಲ್ ಪ್ಲೇ ಮಾಡ್ತಾ ಇರುವಂಥ ಕೆಲವು ಮಕ್ಕಳು ಬಾಬಾರ ಮಗು ಆಗೋಕ್ಕಿಂತ ಬಿ.ಕೆ ಆಗೋಕ್ಕಿಂತ ಮೊದಲು ಕೂಡ ದುಃಖಿ ಪರೇಶಾನ್ ಇದ್ದರು. ಏನಿದು, ಎಷ್ಟು ಸಮಯದ ದುಃಖ, ಇನ್ನು ಎಷ್ಟು ಸಮಯದವರೆಗೆ ಈ ಕಷ್ಟವನ್ನು ಹರಣೆ ಮಾಡಬೇಕು ಅಂತ. ಬಿ.ಕೆ ಆದಮೇಲೂ ಕೂಡ ಆತ್ಮದ ಉನ್ನತ ಸ್ಥಿತಿಯಲ್ಲಿ ಸ್ಥಿತ ಆಗದೆ ರೋಲ್ನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅನೇಕ ಬಿ.ಕೆ ಮಕ್ಕಳು ಈ ರೀತಿ ಅನುಭವ ಮಾಡ್ತಾರೆ, ಬಾಬಾ ಈ ರಾವಣ ಇನ್ನೂ ಎಷ್ಟು ಸಮಯದವರೆಗೆ ಇದೇ ರೀತಿ ತೊಂದರೆ ಕೊಡ್ತಾನ, ಈ ಸೀನಿನ ನಾವು ಎಲ್ಲಿವರೆಗೆ ನೋಡಬೇಕು, ಈ ನಾಟಕ ಯಾವಾಗ ಮುಗೀತದೆ ಅಂತ ಬಹಳಷ್ಟು ಮಕ್ಕಳು ಉದಾಸ್ ಆಗ್ತಾರೆ, ಬಹಳ ಬೇಜಾರು ಮಾಡ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ವಿಶ್ವ ನಾಟಕ ಇರೋದ್ರಿಂದ, ಇದು ಕೇವಲ ನಾಟಕ ಆಗಿರೋದ್ರಿಂದ, ಇದು ಒಂದು ಆಟ ನಾಟಕದ ರೂಪದಲ್ಲಿ ಇರೋದ್ರಿಂದ ರಾವಣನ ಪಾತ್ರನೂ ಕೂಡ, ರಾವಣನ ಸೀನ್ ಕೂಡ ಎಂಡ್ ಆಗಲಿಕ್ಕೆ ಬಂದಿದೆ. ನಾನು ಹೊಸ ಜಗತ್ತಿಗೆ ಮತ್ತೆ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ ತಂದಮೇಲೆ ತಾವು ಮಕ್ಕಳು ಉದಾಸರಾಗಬಾರ್ದು, ನೀವು ಮಾಲೀಕರನ್ನುವಂಥ ನೆನಪಿನಿಂದ ಪವಿತ್ರರಾಗುವ ಪರಿಶ್ರಮವನ್ನು ಪಡಬೇಕು ಅಂತ. अच्छा, धारणा के लिए मुख्य सार पहला, बायोस्कोप हेल में जाने का रास्ता है, इसीलिए बायोस्कोप नहीं देखना है. ಸಿನಿಮಾ ನರಕಕ್ಕೆ ಹೋಗುವ ಮಾರ್ಗ ಆಗಿರುವ ಕಾರಣದಿಂದ ಸಿನಿಮಾವನ್ನು ಯಾರೂ ನೋಡಬಾರ್ದು. ಯಾದ್ ಕಿ ಯಾತ್ರಾ ಸೆ ಪಾವನ್ ಬನ್ ಊಂಚ್ ಪದ್ ಲೇನಾ ಹೇ, ಇಸ್ ಪುರಾನಿ ದುನಿಯಾ ಸೆ ದಿಲ್ ನಹಿ ಲಗಾನೆ ಹೇ. ನೆನಪಿನ ಯಾತ್ರೆಯಿಂದ ಪಾವನರಾಗಿ
ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಈ ಹಳೆಯ ಜಗತ್ತಿನಿಂದ ತಮ್ಮ ಮನಸ್ಸನ್ನು ತೆಗೆದುಹಾಕ್ರಿ. ಇಂಟ್ರೆಸ್ಟ್ ಯಾವುದು ಈ ಕಲಿಯುಗದ ಡ್ರಾಮಾದಲ್ಲಿ, ನಾಟಕದಲ್ಲಿ ನಿಮ್ಮ ಮನಸ್ಸು ಇಡಬೇಡ್ರಿ ಅಂತಂದರೆ, ಯಾರಾದರೂ ಒಬ್ಬ ಹೀರೋಯಿನ್ ಒಂದು ಫಿಲ್ಮಿಗೆ ಸೈನ್ ಹಾಕ್ತಾಳ, ಆಮೇಲೆ ಸ್ವಲ್ಪ ಅದರಲ್ಲಿ ಕಂಡೀಷನ್ ಇರ್ತದೆ, ಅವ್ರು ಇನ್ನೊಂದು ಫಿಲ್ಮಿಗೆ ಆ ಫಿಲ್ಮ್ ಮುಗಿಯುವವರೆಗೂ ಸೈನ್ ಹಾಕಬಾರ್ದು ಅಂತ. ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೊಂದು ಫಿಲ್ಮಿಗೆ ಸೈನ್ ಹಾಕ್ತಾರೆ. ಹೀಗೆ ಅವರಿಗೆ ಒಬ್ಬ ಹೀರೋಯಿನ್ಗೆ ಪ್ರತಿ ಫಿಲ್ಮ್ನಲ್ಲೂ ಕೂಡ ಪತಿ ಅಂತ, ಮಕ್ಕಳು ಅಂತ, ಆಕೆಗೊಂದು ಫ್ಯಾಮ್ಲಿ ಇರ್ತದೆ, ಆಕಿಂದೇ ಆದಂಥ ಒಂದು ಸ್ಟೇಟಸ್ ಇರ್ತದೆ. ಆದರೆ ಮತ್ತೆ ಆ ಫಿಲಮ್ ಮುಗಿದ ಮೇಲೆ, ಅದ್ರ ಶೂಟಿಂಗ್ ಆದಮೇಲೆ, ಅದು ರಿಲೀಸ್ ಆಗ್ತದೆ, ತಾನೇ ಆ ನಾಟಕವನ್ನು ನೋಡ್ತಾಳೆ, ಮತ್ತೊಂದು ಫಿಲ್ಮ್ಗೆ ಸೈನ್ ಹಾಕ್ತಾಳೆ, ಅಲ್ಲೊಬ್ಬ ಪತಿ ಸಿಗ್ತಾರೆ. ಆದರೆ ಎಂದೂ ಕೂಡ ಅವ್ರು ಈ ರೀತಿ ಅಂದ್ಕೊಳ್ಳೋದಿಲ್ಲ, ನನ್ನ ಮೊದಲಿನ ಸಿನಿಮಾದಲ್ಲಿ ಯಾವ ಪತಿಯ ರೋಲ್ ಪ್ಲೇ ಮಾಡಿದ್ದ, ನಾನು ಅವನು ಬಿಟ್ಟಿನಲ್ಲ, ಅವ್ರನ್ನ ನೀನು ದೂರ ಆಗಿಬಿಟ್ರಲ್ಲ, ನಾ ಮತ್ತೊಬ್ಬನ ಪತಿ ತೊಗೊಂಡಲ್ಲ, ಮತ್ತೊಬ್ಬ ಇನ್ನೊಂದು ಸಿನಿಮಾದಲ್ಲಿ ಮತ್ತೆ ಪತಿ, ಮತ್ತು ಇವರಿಗೂ ಬಿಡಬೇಕಾ, ನಾನು ಹೆಂಗೆ ಬಿಡಲಿ ಅಂತ ಎಂದಿಗೂ ಕೂಡ ಅನ್ನೋದಿಲ್ಲ. ಯಾಕೆ ಅಂದರೆ ಗೊತ್ತಿದೆ, ನನ್ನ ನಿಜವಾದ ಜೀವನವೇ ಬೇರೆ, ನನ್ನ ಆ್ಯಕ್ಟಿಂಗ್ ಬೇರೆ ಇದೆ. ನನ್ನ ಆ್ಯಕ್ಟಿಂಗ್ನಲ್ಲಿ ಪ್ರತಿದಿನವೂ ಕೂಡ, ಪ್ರತಿ ಸಿನಿಮಾದಲ್ಲೂ ಕೂಡ ಹೀರೋ, ಪತಿ ಮತ್ತು ಮಕ್ಕಳು, ಸಂಬಂಧಿಗಳು ಬೇರೆ ಬೇರೆ ಇರ್ತಾರೆ ಅಂತ ಯಾವ ಸಿನಿಮಾದಲ್ಲಿರುವ ಕ್ಯಾರೆಕ್ಟರ್ ಜೊತೆಗೆ ಆ ಹೀರೋಯಿನ್ ತನ್ನ ಮನಸ್ಸನ್ನು ಇಡೋದಿಲ್ಲ. ಹಾಗೆಯೇ ಬಾಬಾ ಹೇಳ್ತಾರೆ, ನೀವು ಈ ನಾಟಕದ ಹೀರೋಯಿನ್ ಅಂದಮೇಲೆ ತಾವು ಈ ನಾಟಕವನ್ನು ಅಭಿನಯ ಮಾಡ್ತಾ ಇದ್ರಿ, ಈ ನಾಟಕದ ಪ್ರತಿಯಾಗಿ ನಿಮಗೆ ಯಾವುದೇ ಆಶಾ ಅಥವಾ ನಿಮ್ಮ ಮನಸ್ಸು ಜೋಡಿಸಬಾರ್ದು. ಈ ನಾಟಕ ಮುಗಿಲಿಕ್ಕೆ ಬಂದಿದೆ, ನಿಮ್ಮ ಅವಿನಾಶಿ ಆತ್ಮ ಇದ್ದೀರಿ, ಈಗ ಮನೆಗೆ ಹೋಗಬೇಕಾಗಿದೆ, ನಾಟಕ ಮತ್ತೆ ಶುರುವಾಗೋದಿದೆ ಪ್ರಧಾನ ಸ್ವರೂಪದಲ್ಲಿ ಅಂದಮೇಲೆ ಈ ಹಳೆಯ ಜಗತ್ತಿನ ಯಾವ ವಸ್ತು, ವ್ಯಕ್ತಿಯ ಕಡೆಗೆ ತಮ್ಮ ಮನಸ್ಸನ್ನು ಇಡಬಾರ್ದು ಅಂತ. ಸೆಕೆಂಡ್ ಪಾಯಿಂಟ್, मनसा वाचा कर्मणा कोई को भी दुख नहीं देना, सबके कानों में मीठी मीठी बातें सुनानी है, सबको बाबा की याद दिलानी है, बुद्धि योग एक बाबा से जुड़ाना है. ಮನ್ಸಾ ವಾಚಾ ಕರ್ಮಣ, ಎಂದೂ ತಾವು ಮಕ್ಕಳು ದುಃಖವನ್ನು ಕೊಡಬಾರ್ದಾಗಿದೆ. ಅರ್ಥಾತ್ ನಮ್ಮ ಮನಸ್ಸು, ವಾಚ ಶಬ್ದ, ಕರ್ಮದಿಂದ ಡ್ರಾಮಾದ ಸ್ಮೃತಿಯನ್ನು ತರಿಸಿ ಅವರು ಡ್ರಾಮಾದಲ್ಲೇ ಸಿಲುಕಿಕೊಳ್ಳುವಂಥ ಯಾವ ಮನಸ್ಸಿನಿಂದ, ವಾಚಾದಿಂದ, ಕರ್ಮದಿಂದ ನಾವು ಈ ರೀತಿಯ ಆ್ಯಕ್ಷನ್ ಮಾಡಬಾರ್ದು. ಎದುರುಗಡೆ ಇರುವಂಥವರು ಅವರು ಇನ್ನೊಂದಿಷ್ಟು ಡ್ರಾಮಾದಲ್ಲಿ ಸಿಲುಕುವ ಹಾಗೆ ನಾವು ಕೂಡ ಸ್ವಯಂ ಡ್ರಾಮಾದ ಸ್ಮೃತಿಯಲ್ಲಿ ಸಿಲುಕುವಂಥ ಯಾವ ಕರ್ಮನೂ ಕೂಡ ಮಾಡಬಾರ್ದು ಅಂತಾರೆ ಬಾಬಾ. ಎಲ್ಲರ ಕಿವಿಯಲ್ಲಿ ಮಧುರ ತಂದೆಯ ಮಾತುಗಳನ್ನೇ ಹಾಕಬೇಕು, ಎಲ್ಲರಿಗೂ ತಂದೆ ನೆನಪನ್ನು ಕೊಡಿಸ್ಬೇಕು, ಬುದ್ಧಿ ಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಿಸಬೇಕಾಗಿದೆ. वरदान, स्मृति का स्विच ऑन कर सेकंड में अशरीरी स्थिति का अनुभव करने वाले प्रीत बुद्धि भव. ತಮ್ಮ ಸ್ಮೃತಿಯ ಸ್ವಿಚ್ಚನ್ನು ಆನ್ ಮಾಡಿ ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡುವಂತಹ ಪ್ರೀತ ಬುದ್ಧಿಯವರು ಆಗ್ರಿ ಅಂತ. जहाँ प्रभु प्रीत है वह अशरीरी बनना एक सेकंड के खेल के समान है. ಬಾಬಾ ಹೇಳ್ತಾರೆ, ಎಲ್ಲಿ ಪ್ರಭುವಿನ ಪ್ರೀತಿ ಇದೆ ಅಲ್ಲಿ ಅಶರೀರಿ ಆಗೋದು ಒಂದು ಸೆಕೆಂಡಿನ ಆಟದ ಸಮಾನಾಗಿದೆ. ಅಂದರೆ ಪ್ರೀತಿ ಅಂದ್ರೇ ಅವರ ಸಮಾನ ಆಗೋದು, ಅವರಂತೆ ಆಗೋದು ಅಂತ. ಬಾಬಾ ನಿರಾಕಾರ ಅಶರೀರಿ ಆಗಿರುವ ಕಾರಣ ಬಾಬಾರ ಮೇಲೆ ಪ್ರೀತಿ ಅಂತಂದರೆ ಬಾಬಾರ ಹಾಗೆ ನಾವು ಈ ದೇಹದಿಂದ ಪರೆ ಅಶರೀರಿ ಆಗೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾರ ಮೇಲೆ, ಪ್ರಭುವಿನ ಮೇಲೆ ನಿಮಗೆ ಪ್ರೀತಿ ಇದೆ ಅಂತಂದರೆ ಅಶರೀರಿ ಆಗೋದು ಒಂದು ಸೆಕೆಂಡಿನ ಆಟದ ಸಮಾನ ಅನ್ನಿಸ್ತದೆ. ಜೈಸೆ ಸ್ವಿಚ್ ಆನ್ ಕರ್ತೆ ಹಿ ಅಂಧಕಾರ ಸಮಾಪ್ತ ಹೋ ಜಾತ. ಹೇಗೆ ಸ್ವಿಚ್ ಆನ್ ಮಾಡ್ತಿದ್ದ ಹಾಗೆ ಕತ್ತಲು ದೂರಾಗಿ ಬಿಡ್ತದೆ. ऐसा प्रीत बुद्धि बन स्मृति का स्विच ऑन करो तो देह और देह की दुनिया की स्मृति का स्विच ऑफ हो जाएगा ಆಟೋಮೆಟಿಕ್. ರಾತ್ರಿ ಭಾಳಷ್ಟು ಬೆಳಕಿರ್ತದೆ, ಸ್ವಿಚ್ ಆನ್ ಇರ್ತದೆ ನಮ್ಮದು. ಯಾವಾಗ ನಾವು ಮಲಗಬೇಕಂತೀವಿ ಒಂದು ಬಟನ್ ತೆಗೆದ್ರೆ ಸಾಕು, ನಮಗೆ ಬೇಕಾದಷ್ಟೇ ಬೆಳಕು ಉಳಿತದ, ಬಾಕಿ ಎಲ್ಲ ಪ್ರಕಾಶಮಯವಾದಂಥ ಬೆಳಕು ಹೊರಟು ಹೋಗಿಬಿಡ್ತದೆ. ಹಾಗೆ ಯಾವುದು ಮನಸ್ಸಿನಲ್ಲಿ ದ್ವಾಪರ ಯುಗದಿಂದ ಅಂಧಕಾರದ ಸ್ಮೃತಿಗಳು, ನೆನಪುಗಳು
ಭಾವನೆಗಳು ತುಂಬಿದೆಯೋ, ಯಾವುದು ನಮ್ಮನ್ನು ಮತ್ತೆ ಕತ್ತಲೆ ಕಡೆಗೆ ಕರ್ಕೊಂಡು ಹೋಗುವಂಥದ್ದಾಗಿದೆ ಅಂಥದ್ದಕ್ಕೆ ಕೇವಲ ಆತ್ಮ ಶಿವಬಾಬಾರ ಪ್ರಿಯ ಸಂತಾನ ಅನ್ನುವಂತಹ ಸ್ಮೃತಿಯ ಸ್ವಿಚ್ ಆನ್ ಮಾಡಿದರೆ ಸಾಕು, ನಿಮ್ಮೊಳಗೆ ತುಂಬಿರುವಂಥ ಎಲ್ಲ ಅಂಧಕಾರ ಕತ್ತಲೆ ದೂರ ಆಗ್ತದೆ. ಆದರೆ ಇದು 1 ಸೆಕೆಂಡಿನ ಆಟ ಆಗಿದೆ. मुख से बाबा कहने में भी टाइम लगता है, लेकिन स्मृति में लाने में टाइम नहीं लगता. ಬಾಯಿಯಿಂದ ಬಾಬಾ ಅನ್ನಲಿಕ್ಕೆ ಸಮಯ ಹಿಡಿತದ 1 ಸೆಕೆಂಡ್ 2-3 ಸೆಕೆಂಡ್. ಆದರೆ ಸ್ಮೃತಿಯಲ್ಲಿ ಬಾಬಾ ಅಂತ ನೆನಪು ಮಾಡ್ಕೊಳ್ಳಿಕ್ಕೆ ಏನೂ ಟೈಮ್ ಹಿಡಿಯೋದಿಲ್ಲ. ಅಂದಮೇಲೆ ಯಹ ಬಾಬಾ ಶಬ್ದ ಹಿ ಪುರಾನಿ ದುನಿಯಾ ಕೋ ಭೂಲ್ನೆ ಕಾ ಆತ್ಮಿಕ್ ಬಾಂಬ್ ಹೇ. ಬಾಬಾ ಹೇಳ್ತಾರೆ, ಇದೊಂದು ಅಲಾರಾಮ್ ಗಂಟೆ ಇದ್ದ ಹಾಗೆ ಅಥವಾ ಆತ್ಮಿಕ ಬಾಂಬ್ ಇದ್ದ ಹಾಗೆ ಬಾಬಾ ಅನ್ನೋದು. ಬಾಬಾ ಅಂದರೆ ಸಾಕು ನಮಗೆ ಮತ್ತೆ ನಾನು ಯಾರು, ನಾನು ಏನಲ್ಲ ಅನ್ನುವಂಥ ಸ್ಮೃತಿಯನ್ನು ಕೊಡಿಸ್ತದೆ. ಸ್ಲೋಗನ್: ದೇಹ ಭಾನ್ ಕಿ ಮಿಟ್ಟಿ ಕೆ ಭೋಜ್ ಸೆ ಪರೆ ರಹೋ ತೋ ಡಬಲ್ ಲೈಟ್ ಫರಿಸ್ತಾ ಬನ್ ಜಾಯೆಂಗೆ. ದೇಹ ಬಾನದ ಈ ಮಣ್ಣಿನ ಸ್ಮೃತಿಯ ಹೊರೆ ಇದರಿಂದ ಪರೆಯಾಗ್ರಿ, ಆಗ ಡಬಲ್ ಲೈಟ್ ಫರಿಸ್ತೆಯ ಅನುಭವ ಮಾಡ್ತೀರಿ ಅಂತ. ಅಂದರೆ ಬಾಬಾ ಹೇಳ್ತಾರೆ, ದೇಹಭಾನದ ಮಣ್ಣು ಅಂತಂದರೆ ನಾನು ಅಂದರೆ ಸತ್ಯ ಆತ್ಮ ಸ್ವರೂಪವನ್ನು ಈ ಮನಸ್ಸೇನು ಮರೆತು ಬಿಟ್ಟಿದೆ, ಈ ಮನಸ್ಸಿನಲ್ಲಿ ಯಾವ ದೇಹಭಾನದ ಮಣ್ಣಿನ ಸಮಾನ ಹೊರೆ ಇದೆ ಅದನ್ನು ತೆಗೀರಿ. ನಾನು ಆತ್ಮ, ಲೈಟ್, ಅವಿನಾಶಿ ಶಕ್ತಿ ಅನ್ನುವಂಥ ಸತ್ಯದ ಕಡೆಗೆ ನಮ್ಮನ್ನು ಸ್ಥಿತ ಮಾಡಿಕೊಂಡಾಗ ಆಗ ಸ್ಥಿತಿಯು ಡಬಲ್ ಲೈಟ್ ಫರಿಸ್ತೆಯ ಸಮಾನ ಆಗ್ತದೆ. ಆ ವ್ಯಕ್ತಿ ಇಶಾರೆ ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ ಕೋ ಅಪನಾವೋ. ಸತ್ಯತೆ ಹಾಗೂ ಸಭ್ಯತಾ ರೂಪಿ ಸಭ್ಯತೆಯ ಕಲ್ಚರನ್ನು, ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ರಿ. ಸತ್ಯತಾ ಕಿ ಪರಖ ಹೇ ಸಂಕಲ್ಪ ಬೋಲ್ ಕರಂ ಸಂಬಂಧ ಸಂಪರ್ಕ ಸಬ್ ಮೇ ದಿವ್ಯತಾ ಕಿ ಅನುಭೂತಿ ಹೋನಾ. ಸತ್ಯತೆ ಇದೆ ಅನ್ನಲಿಕ್ಕೆ ಗುರುತೇನಾಗಿದೆ ಅಂದರೆ ಅವರ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ದಿವ್ಯತೆಯ ಅನುಭೂತಿ ಆಗ್ತದೆ. कोई कहते हैं मैं तो सदा सच बोलता हूँ, लेकिन बोल व कर्म में अगर दिव्यता नहीं तो दूसरे को आपका सच सच नहीं लगेगा. इसीलिए सत्यता की शक्ति से दिव्यता को धारण करो. ಒಂದು ವೇಳೆ ತಾವು ಹೇಳ್ತೀರಿ ನಾನು ಸತ್ಯನೇ ಹೇಳ್ತೀನಿ, ಆದರೂ ಕೂಡ ನನ್ನ ಮಾತನ್ನು, ನಾನು ಮಾಡಿದ ಕೆಲಸವನ್ನು ಯಾರೂ ಕೂಡ ಸತ್ಯ ಅಂತ ತಿಳ್ಕೊಳ್ಳೋದಿಲ್ಲ ಅಂತ ಅನ್ಕೋತಾರೆ. ಆದರೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಸತ್ಯ ಅಂತಂದರೆ ಬಾಬಾ ಹೇಳ್ತಾ ಇರೋದು ರೋಲ್ನ ಮಾತಲ್ಲ. ಅಂದರೆ ನಾನು ಬಾಯಿಯಿಂದ ಸತ್ಯ ಹೇಳ್ತೀನಿ ಅಥವಾ ಬಾಯಿಯಿಂದ ಹೇಳುವ ಸತ್ಯದ ಮಾತಲ್ಲ, ಅಥವಾ ನಾನು ಏನೆಲ್ಲ ನೋಡೀನಿ ಕೇಳೀನಿ ನಾನು ಆ್ಯಸ್ ಇಟ್ ಈಸ್ ಹಂಗೆ ಹೇಳ್ತಾ ಇದ್ದೀನಿ ಆದರೂ ನಂಬ್ತಾ ಇಲ್ಲ, ಈ ರೀತಿ ಬಾಬಾ ಹೇಳ್ತಾ ಇಲ್ಲ. ಸತ್ಯ ಅಂದರೆ ಆತ್ಮಸ್ಥಿತಿ, ಆತ್ಮದ ಸ್ಮೃತಿ. ಸತ್ಯದ ಒಂದು ಪರಖ್ ಏನು ಅಂತಂದರೆ ಭಲೆ ಆ ವ್ಯಕ್ತಿಯ ಕ್ಯಾರೆಕ್ಟರ್ನ ಮೂಲಕ ಯಾವುದೇ ರೀತಿಯ ಮಾತು, ಸಂಬಂಧ ಸಂಪರ್ಕ ಇರಲಿ, ಅದರಲ್ಲಿ ದಿವ್ಯತೆ ಇರ್ತದೆ. ಅರ್ಥಾತ್ ಕೆಲವ್ರು ಹೇಳ್ತಾರೆ ನಾನು ಎಷ್ಟೊಂದು ಜ್ಞಾನ ಹೇಳ್ತೀನಿ ಆದರೂ ನಾಟುವುದಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಸತ್ಯ ಪರಮಾತ್ಮನ ಸತ್ಯ ಮಾತನ್ನೇ ಹೇಳ್ತೀವಿ, ಆತ್ಮ ಆತ್ಮ ಅಂತಲೇ ಹೇಳ್ತಿದ್ದೀವಿ. ನೀವು ದೇಹ ಅಲ್ಲ, ಈ ಜಗತ್ತು ಒಂದು ನಾಟಕ ಅಂತ ಹೇಳಿದ ಮೇಲೂ ಕೂಡ ಯಾಕೆ ಅದು ಸತ್ಯ ಅನಿಸೋದಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ, ನಾನು ಸತ್ಯ ಆತ್ಮ ಅನ್ನುವಂತಹ ಒಂದು ಸಭ್ಯತೆಯ ಕೊರತೆ ಇದ್ದಾಗ, ದಿವ್ಯತೆಯ ಶಕ್ತಿಯ ಕೊರತೆ ಆದಾಗ ನಾವು ಹೇಳುವ ಸತ್ಯ ಆತ್ಮಜ್ಞಾನ ಅಥವಾ ನಾವು ಮಾಡುವ ಸೇವೆ ಮನಸ ವಾಚ ಕರ್ಮಣ ಸೇವೆ ಅದು ಎದುರಿನವರಿಗೆ ಸತ್ಯ ಅಂತ ಅನಿಸೋದಿಲ್ಲ. ಅದಕ್ಕಾಗಿ ಸತ್ಯತಾ ಕಿ ಶಕ್ತಿ ಸೆ ದಿವ್ಯತಾ ಕೋ ಧಾರಣ್ ಕರೋ. ದಿವ್ಯತೆ ಯಾವಾಗ ಬರ್ತದಂದರೆ ಎಷ್ಟು ನಾ ಆತ್ಮ ಸತ್ಯ, ನಾ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದಲ್ಲಿ ಬುದ್ಧಿಯನ್ನು ಸ್ಥಿತ ಮಾಡ್ತೀವಿ, ಆಗ ನಮ್ಮಲ್ಲಿ ದಿವ್ಯತೆ ಧಾರಣೆ ಆಗ್ತದೆ. ಕುಚ್ ಭಿ ಸಹನ್ ಕರ್ನಾ ಪಡೆ ಘಬರಾವ್ ನೈ, ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧ ಹೋಗ. ಭಲೆ ನಾವು ಎಷ್ಟೇ ಸೇವೆ ಮಾಡ್ತೀವಿ, ನಾವು ಎಷ್ಟೇ ಆತ್ಮಗಳಿಗೆ ಸುಧಾರಣೆ ಮಾಡಲಿಕ್ಕೆ ನೋಡ್ತೀವಿ, ಏನೆಲ್ಲ ಪ್ರಯೋಗ ಮಾಡ್ತೀವಿ, ಕರ್ಮ ಮಾಡ್ತೀವಿ, ಆದರೆ ಕೆಲವೊಮ್ಮೆ ರಿಸಲ್ಟ್ ಬರೋದಿಲ್ಲ. ಆಗ ಗಾಬರಿ ಆಗ್ತದೆ, ಅಷ್ಟೆಲ್ಲ ಹೇಳಿ ಏನಿದು ಅಂತ. ಆದರೆ ಬಾಬಾ ಹೇಳ್ತಾರೆ, ಸತ್ಯವನ್ನು ಹೇಳಬೇಕಾದ್ರೆ, ಸತ್ಯ ನುಡಿದಿರಿ ಅಂತಂದಮೇಲೆ ಅದಕ್ಕೆ ಸರಿಯಾದ ರಿಸಲ್ಟ್ ಬರದೇ ಇದ್ದಾಗ ಭಾಳ ಮಾತು ಅನಿಸ್ಕೋಬೇಕಾಗ್ತದ. ಅದಕ್ಕೆ ಗಾಬರಿ ಆಗಬೇಡ್ರಿ. ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧ ಹೋಗ. ಸತ್ಯವು ಯಾವಾಗಲೂ ಸಮಯ ಅನುಸಾರ
ಸ್ವಯಂ ತಾನೇ ಸಿದ್ಧ ಆಗೋದ್ರಿಂದ ಆ ಸತ್ಯವನ್ನು ಸಿದ್ಧ ಮಾಡಬೇಕು ಅನ್ನುವಂಥ ಜಿದ್ದಿನಲ್ಲಿ ಹೋಗಬೇಡ್ರಿ. ನೀವು ಸತ್ಯವನ್ನು ಸಿದ್ಧ ಮಾಡೋ ಸಲುವಾಗಿ ಕೇವಲ ಸತ್ಯದಲ್ಲಿ ಸ್ಥಿತ ಆಗ್ರಿ. ಚೈತನ್ಯ ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆದಾಗ ನಾವು ಯಾವ ಜ್ಞಾನವನ್ನು ಹೇಳ್ತೀವಿ, ಯಾವ ಕರ್ಮ ನಮ್ಮ ಮೂಲಕ ಆಗ್ತದ, ಅದರಲ್ಲಿ ದಿವ್ಯತೆ ತುಂಬ್ತಾ ಹೋಗ್ತದ. ದಿವ್ಯತೆಯ ಅನುಭೂತಿ ಆತ್ಮಗಳಿಗೆ ಆಗ್ತದ. ಇದು ಸತ್ಯ. ಇವ್ರು ಹೇಳ್ತಾ ಇರೋ ಸತ್ಯ, ಇವರ ಜ್ಞಾನ ಸತ್ಯ ಅನ್ನುವಂಥದ್ದು ಬೇರೆಯವರಿಗೆ ಅನುಭವ ಆಗ್ತದೆ. ಓಂ ಶಾಂತಿ.